ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಸುಧಾರಿತ ಭತ್ತದ ತಳಿಗಳು ಮತ್ತು ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎ ದೀಪಕ್ ಅವರೊಂದಿಗೆ ಸಂದರ್ಶನವಿದೆ. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ದೀಪಕ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಭತ್ತದ ಪ್ರಧಾನವಾದಂತಹ ತಳಿಗಳು ಹಾಗೆ ಹೈಬ್ರಿಡ್ಗಳು ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡೋದರ ಜೊತೆಗೆ ಮುಂದಿನ ದಿನದಲ್ಲಿ ನಿಮ್ಮ ವಿಸಿ ಫಾರಂ ಏನು ಕೃಷಿ ಮೇಳ ನವೆಂಬರ್ ತಿಂಗಳಲ್ಲಿ ಏರ್ಪಾಡು ಮಾಡಿದೆ, ಅದಕ್ಕೆ ಪೂರಕವಾಗಿ ಭತ್ತದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳು ಈಗಿನಿಂದ ನವೆಂಬರ್ವರೆಗೆ ನಡೆಯುತ್ತೆ, ಹೇಗೆ ಅದರಲ್ಲಿ ರೈತರು ಭಾಗವಹಿಸಿ ಮಾಹಿತಿಯನ್ನು ಪಡ್ಕೋಬೋದು, ಈ ಬಗ್ಗೆನೂ ಕೂಡ ವಿವರವಾಗಿ ಮಾಹಿತಿಯನ್ನು ನೀಡಿ ಡಾಕ್ಟ್ರೆ. ಧನ್ಯವಾದಗಳು ಸರ್. ಡೆಫಿನೆಟಾಗಿ ಈ ವಿಷಯಕ್ಕೆ ಏನು ನೀವು ಮಾಹಿತಿಯನ್ನು ಕೋರಿರ್ತೀರಿ ಆ ಎಲ್ಲ ಮಾಹಿತಿಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೀಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಆಲ್ರೆಡಿ ನಿಮಗೆ ತಿಳಿದಿರೋ ರೀತಿ KRS ಅಲ್ಲಿ 104 ಅಡಿ ತಲುಪಿದೆ. ವಿಸಿ ನಾಲೆಗೆ KRSನಿಂದ ನೀರನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಕೃಷಿ ಚಟುವಟಿಕೆಗಳು ಶುರುವಾಗಿದೆ. ಅದು ನಮ್ಮ ಮೈಸೂರು ಭಾಗದಲ್ಲಿ ಭತ್ತ ಒಂದು ಪ್ರಧಾನ ಬೆಳೆಯಾದ ಕಾರಣ ಇದರ ಒಂದು ಬಿತ್ತನೆ ಕಾರ್ಯಕ್ರಮವನ್ನು ಕೂಡ ಚುರುಕುಗೊಂಡಿದೆ ಸರ್. ಇದರಲ್ಲಿ ಏನಂತಂದರೆ, ನಾವು ಭತ್ತದ ಬೆಳೆಗಳನ್ನು ಬೆಳಿಬೇಕು ಅಂತಂದಾಗ ಸಾಮಾನ್ಯವಾಗಿ ರೈತರಿಗೆ ಎದುರಾಗ್ತಕ್ಕಂಥ ಪ್ರಶ್ನೆ, ನಾನು ಯಾವ ಒಂದು ತಳಿಯನ್ನು ಈ ಒಂದು ಹಂಗಾಮ್ಗೆ ಆಯ್ಕೆ ಮಾಡ್ಕೋಬೇಕು. ಈಗ ಆಲ್ರೆಡಿ ಜೂನ್ ಮುಗಿದು ಜುಲೈಯ ಒಂದು ಮಧ್ಯಭಾಗದ ಸಮೀಪಕ್ಕೆ ನಾವು ಬರ್ತಾಯಿದ್ದೀವಿ. ಯಾವ ತಳಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಈ ಸಮಯಕ್ಕೆ ಸೂಕ್ತ ಅನ್ನೋ ಒಂದು ಸಾಮಾನ್ಯವಾದ ಪ್ರಶ್ನೆ ಎಲ್ಲ ರೈತರ ಮನಸ್ಸಲ್ಲಿ ಮೂಡಿಬರುತ್ತೆ. ಈ ಭತ್ತದಲ್ಲಿ ನಾವು ತಳಿಗಳನ್ನ ಸಾಮಾನ್ಯವಾಗಿ ದೀರ್ಘಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು ಮತ್ತು ಅಲ್ಪಾವಧಿ ತಳಿಗಳು ಅನ್ನೋ ಒಂದು ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಇದನ್ನು ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂತಂದರೆ, ನಾವು ಬಿತ್ತನೆಯಿಂದ ಬೀಜದವರೆಗೆ ಯಾವ ದಿನದಿಂದ ಬಿತ್ತನೆ ಮಾಡ್ತೀವಿ, ಎಲ್ಲಿ ತನಕ ಕಟಾವಾಗುತ್ತೆ ಅಷ್ಟು ಒಂದು ಏನು ಅವಧಿಯನ್ನು ಒಂದು ತಳಿ ತೆಗೆದುಕೊಳ್ಳುತ್ತೆ ಅದರ ಒಂದು ಆಧಾರದ ಮೇಲೆ ಈ ಒಂದು ಗುಂಪುಗಳನ್ನ ಮಾಡ್ತೀವಿ. ಸಾಮಾನ್ಯವಾಗಿ ದೀರ್ಘಾವಧಿ ತಳಿಗಳೇನಪ್ಪ ಅಂತಂದರೆ ಒಂದು 140ರಿಂದ 145 ದಿವಸ ತಗೋತವೆ ಬಿತ್ತನೆಯಿಂದ ಕಟಾವು ತನಕ. ಅದೇ ರೀತಿ ಮಧ್ಯಮಾವಧಿ ತಳಿಗಳು 130ರಿಂದ 135 ದಿವಸ, ಅಲ್ಪಾವಧಿ ತಳಿಗಳು ಒಂದು 115ರಿಂದನೂ ಶುರುವಾಗಿ ಒಂದು 125 ದಿವಸದ ತನಕ ಹೋಗ್ತವೆ. ಇಲ್ಲಿ ಒಂದೊಂದು ಅವಧಿಲೂ ಕೂಡ 10 ದಿವಸ ಡಿಫ್ರೆನ್ಸ್ ಇರೋದು. ಬಟ್ ಆ 10 ದಿವಸ ಡಿಫ್ರೆನ್ಸ್ ಇದ್ದರೂ ಕೂಡ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂತಂದರೆ ಆ ಕಟಾವು ಟೈಮು, ಚಳಿ ಬರ್ತಕ್ಕಂಥ ಟೈಮು, ನೀರಿನ ಲಭ್ಯತೆ, ಇವೆಲ್ಲ ಒಂದು ಅಂಶಗಳ ಆಧಾರದ ಮೇಲೆ ಈ ಒಂದು 10 ದಿವಸ ಡಿಫ್ರೆನ್ಸು ತುಂಬ ಪರಿಣಾಮ ಬೀರುತ್ತೆ. ಈಗೇನಂದರೆ, ಈಗ ಆಲ್ರೆಡಿ ನಾವು ಜೂನ್ ಕಳೆದ್ಬಿಟ್ಟಿದ್ದೀವಿ. ಸಾಮಾನ್ಯವಾಗಿ ದೀರ್ಘಾವಧಿ ತಳಿಗಳನ್ನ ನಾವು ಜೂನ್ ಕೊನೆ ಒಳಗಡೆ ನಾವು ಬಿತ್ತನೆ ಮಾಡ್ಕೊಬಿಡ್ಬೇಕು. ಹಾಗಾಗಿ ಈಗ ಆಲ್ರೆಡಿ ಜೂನ್ ಕಳೆದಿದ್ದೀವಿ. ಹಾಗಾಗಿ ಈಗ ನಾವು ದೀರ್ಘಾವಧಿ ತಳಿಗಳ ಬಗ್ಗೆ ಮಾತಾಡೋದ್ರಲ್ಲಿ ಅಂತ ಅರ್ಥ ಇಲ್ಲ. ಆದರೂ ಕೂಡ ಯಾವುದಾದ್ರೂ ರೈತರು ಅವರಲ್ಲಿ ಬೇರೆ ಯಾವುದಾದ್ರೂ ನೀರಿನ ಸೌಲಭ್ಯ ಇದ್ದು ಬೋರ್ ಮೂಲಕನೋ ಅಥವಾ ಅವರಲ್ಲಿ ಏನಾದರೂ ಫಾರ್ಮ್ ಪಾಂಡ್ ಏನಾದರೂ ಮಾಡ್ಕೊಂಡಿದ್ದು ಬಿತ್ತನೆ ತಗೊಂಡಿದ್ರೆ ಅವ್ರು ಸಾಮಾನ್ಯವಾಗಿ ದೀರ್ಘಾವಧಿ ತಳಿಗಳು ಅಂದರೆ ಈ ಒಂದು ಭಾಗದಲ್ಲಿ ಪ್ರಚಲಿತವಾದಂಥ ತಳಿಗಳು ಅಂದರೆ BR 2655 ಇದು ಒಂದು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ತಳಿ ನಮ್ಮ ಪ್ರದೇಶಕ್ಕೆ ಸೂಕ್ತವಾಗಿದೆ. ಅದನ್ನು ಹೊರತುಪಡಿಸಿ ಜಯ ಈ ಒಂದು ದಪ್ಪಕಾಳಿನ ಒಂದು ತಳಿ, ಇದನ್ನು ಕೂಡ ಸಾಮಾನ್ಯವಾಗಿ ಬೆಳೀತಾರೆ. ಬಟ್ ನನ್ನ ಒಂದು ಸಜೆಷನ್ ಏನಪ್ಪ ಅಂತಂದರೆ, ಈ ಜಯ ತಳಿನ ಮುಂಗಾರಲ್ಲಿ ಬೆಳೆಯೋದನ್ನು ರೈತರು ಕಡಿಮೆ ಮಾಡಬೇಕು. ಬೆಳೆದೇ ಇದ್ದರೆ ಸೂಕ್ತ ಅಂತ ಹೇಳ್ತೀನಿ. ಯಾಕೆಂದರೆ ಇದಕ್ಕೆ ಬೆಂಕಿ ರೋಗ ಬರುತ್ತೆ ಮತ್ತು ಕಂದು ಜುಗಿ ಹುಳು ಅನ್ನೋ ಒಂದು ಬಾಧೆ ತುಂಬ ಜಾಸ್ತಿ ಇದೆ. ಆ ಒಂದು ಕಾರಣದಿಂದ ಈ ಒಂದು ಜಯ ತಳಿಯನ್ನು ಮುಂಗಾರು ಬದಲು ಬೇಸಿಗೆಯಲ್ಲಿ ಬೆಳೆದ್ರೆ ಆವಾಗ ನಮಗೆ ರೋಗ ರುಜಿನದ ಒಂದು ಬಾಧೆ ಕಡಿಮೆ ಇರ್ತದೆ, ಏನು ಸೂರ್ಯನ ಪ್ರಕಾಶ ಜಾಸ್ತಿ ಇರೋ ಕಾರಣ. ಸೊ ಹಾಗಾಗಿ ಇದನ್ನು ನಾನು ಆಲ್ರೆಡಿ ದೀರ್ಘಾವಧಿ ತಳಿಗಳನ್ನ ಬೆಳೀತಾ ಇರ್ತಕ್ಕಂಥ ರೈತರಿಗೆ ಒಂದು ಮಾಹಿತಿಯನ್ನು ಕೊಡೋಕ್ಕೆ ಬಯಸ್ತೀನಿ.
ಈಗ ನಾವು ಪ್ರಸ್ತುತವಾಗಿ ಮಾತಾಡೋದಾದರೆ ಈಗೇನು ತಗೋಬೇಕು, ಈಗ ನೀರು ಬಿಡುಗಡೆಯಾಗಿದೆ ಅಂತಂದಾಗ ಮಧ್ಯಮಾವಧಿ ತಳಿಗಳು ಬರ್ತವೆ. ಮಧ್ಯಮಾವಧಿ ತಳಿಗಳು 130ರಿಂದ 135 ದಿವಸ ತಗೋತವೆ. ಇವನ್ನ ಸಾಮಾನ್ಯವಾಗಿ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಅಥವಾ ಏನು ಹೇಳ್ತೀವಿ, ಇದ್ರ ಪ್ರಕಾರ ಒಂದು ಜುಲೈ 15ರವರೆಗೆ ನಾವು ಬಿತ್ತನೆ ಮಾಡ್ಕೋಬೋದು. ಜುಲೈ 1ರಿಂದ ಜುಲೈ 15ನೇ ತಾರೀಕು ಅಂದರೆ 1-2ನೇ ವಾರದಲ್ಲಿ ನಾವು ಬಿತ್ತನೆ ಮುಗಿಸ್ಕೊಂಡು ಆಮೇಲೆ ನಾವು ನಾಟಿಗೆ ಹೋಗ್ಬೋದು. ಬಟ್ ಇದೇನಂದರೆ ನಾವು ಸಾಮಾನ್ಯವಾದಂಥ ಸಂದರ್ಭಗಳಲ್ಲಿ ಹೇಳ್ತಕ್ಕಂಥ ಒಂದು ಅವಧಿ ಅಥವಾ ಇಂಥ ಡೇಟ್ಗಳಲ್ಲಿ ದಿನಾಂಕಗಳಲ್ಲಿ ನೀವು ಬಿತ್ತನೆ ಮಾಡ್ಕೋಬೇಕು ಅಂತ. ಬಟ್ಟು ಹವಾಮಾನ ವೈಪರೀತ್ಯದಿಂದ ಮಳೆ ಆಗೋಂಥದ್ದು ಮತ್ತು ವೀಸಿನಾಲೆಗೆ ನೀರು ಬಿಡುಗಡೆ ಆಗೋಂಥದ್ದು ಒಂದು ಆ ಕಡೆ ಈ ಕಡೆ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ. ಅಂಥ ಒಂದು ವ್ಯತ್ಯಾಸವಾದಂಥ ಪರಿಸ್ಥಿತಿಯಲ್ಲಿ ರೈತರು ಕೂಡ ಒಂದು 10 ದಿವಸ ಆ ಕಡೆ ಈ ಕಡೆ ಮಾಡ್ಕೋಬಹುದು. ಅಂಥ ಒಂದು 10 ದಿವಸದಲ್ಲಿ ನಾವು ಬಿತ್ತನೆ ಮಾಡ್ಕೊಳ್ಳೋದ್ರಿಂದ ಅಂಥ ಗಣನೀಯವಾದ ವ್ಯತ್ಯಾಸ ಏನೂ ಆಗೋದಿಲ್ಲ. ಜುಲೈ ಅಂತ್ಯದವರೆಗೆ ಅನ್ಕೋಬೋದಾ? ಜುಲೈ ಅಂತ್ಯದವರೆಗೆ ಅಂತಾನು ಅನ್ಕೋಬೋದು ಸರ್, ಮೀಡಿಯಂ ಡ್ಯೂರೇಷನ್ ಅಥವಾ ಮಧ್ಯಮಾವಧಿ ತಳಿಗಳನ್ನ. ಹಂಗಾಗಿ ಈ ಮಧ್ಯಮಾವಧಿ ತಳಿಗಳು ಈಗ ನಾನು ಏನು ಹೇಳ್ತೀನಿ ಅವನ್ನ ಈ ಜುಲೈ ಕೊನೆ ತನಕನೂ ಕೂಡ ಅವರು ಹಾಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಈ ಮಧ್ಯಮಾವಧಿ ತಳಿಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯದಿಂದ ಅಭಿವೃದ್ಧಿಪಡಿಸಿ ಬಿಡುಗಡೆಯಾಗಿ ಈ ಒಂದು ದಕ್ಷಿಣ ಒಣವಲಯಕ್ಕೆ ಅಂದರೆ ಬಿಡುಗಡೆಯಾಗಿರ್ತಕ್ಕಂಥ ತಳಿಗಳು ಅಂದರೆ ಗಂಗಾವತಿ ಸೋನಾ. ಈಗ ನಾನು ಮೊದಲು ಕೂಡ ಹಲವಾರು ಒಂದು ಆಕಾಶವಾಣಿಲಾಗ್ಬೋದು, ಇವನ್ ದೂರದರ್ಶನದಲ್ಲಾಗ್ಬೋದು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ. ಈ ತಳಿಗಳ ಬಗ್ಗೆ ಅಲ್ಲೂ ಕೂಡ ಸಂಕ್ಷಿಪ್ತವಾಗಿ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ಎಷ್ಟೊಂದು ಜನ ಕೇಳಿರೋರಿಗೆ ಅದು ಆಲ್ರೆಡಿ ಗೊತ್ತಿರುತ್ತೆ. ಹಾಗಾಗಿ ನಾನು ಇಂದಿನ ಸಂಚಿಕೆಯಲ್ಲಿ ಈ ಹಳೆಯ ತಳಿಗಳನ್ನ ಜಸ್ಟ್ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಕೊಟ್ಟು, ಈಗ ನಮ್ಮ ಕಳೆದ ಒಂದು 2-3 ವರ್ಷದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಯಾಗಿರ್ತಕ್ಕಂಥ ಹೊಸ ತಳಿಗಳಿದ್ದಾವೆ, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ನಾನು ಸಮಯನ ಕಳೆಯೋಕ್ಕೆ ಇಷ್ಟಪಡ್ತೀನಿ. ಈ ಮಧ್ಯಮಾವಧಿ ತಳಿಗಳು ಅಂತಂದರೆ ಗಂಗಾವತಿ ಸೋನಾ, ತನು, JGL 1798, MTU 1001, IR 308-64. ಇಲ್ಲಿ ಗಂಗಾವತಿ ಸೋನಾ, ತನು, JGL ಇವೆಲ್ಲ ಏನಿದ್ದಾವೆ ಇವು 3 ಉತ್ಕೃಷ್ಟ ಒಂದು ಗುಣದರ್ಜೆಯನ್ನು ಹೊಂದಿರತಕ್ಕಂಥ ಅಕ್ಕಿಯನ್ನು ನೀಡ್ತಕ್ಕಂಥ ತಳಿಗಳು. ಅಂದರೆ ಒಂದು ಸ್ವಲ್ಪ ಸಣ್ಣ ಅಕ್ಕಿ ಊಟಕ್ಕೆ ಚೆನ್ನಾಗಿ ಬೇಕು ಅನ್ನೋಂಥ ಸಂದರ್ಭಗಳಲ್ಲಿ ಈ 3 ತಳಿಗಳನ್ನ ಬೆಳ್ಕೋಬೋದು. ಈವನ್ MTU 1001 ಕೂಡ ಸ್ವಲ್ಪ ಸಣ್ಣದೇನೆ. ಮತ್ತು ಈಗ IR 308-64 ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ ಈ ನಮ್ಮಲ್ಲಿ ಸಮಸ್ಯಾತ್ಮಕ ಮಣ್ಣುಗಳಿದ್ದಾವೆ, ಚೌಳು ಮತ್ತು ಕ್ಷಾರ ಮಣ್ಣುಗಳಿದ್ದಾವೆ. ಅಂಥ ಮಣ್ಣುಗಳಲ್ಲಿ ಈ ಚೌಳು ನಿರೋಧಕತೆಯನ್ನು ಹೊಂದಿರತಕ್ಕಂಥ ತಳಿ ಈ IR 308-64. ಮತ್ತು ಇದೇ ಮಧ್ಯಮಾವಧಿ ತಳಿ ವಿಭಾಗದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ಹೊಸ ತಳಿ ಯಾವುದಪ್ಪ ಅಂತಂದರೆ KMP 220 ಅಂತ. ಇದನ್ನು ನಾವು ಮಂಡ್ಯ ಜ್ಯೋತಿ ಅಂತಲೂ ಕೂಡ ಕರಿತೀವಿ. ಈ ಒಂದು ತಳಿಯನ್ನು ನಾವು ಅಭಿವೃದ್ಧಿ ಯಾಕೆ ಮಾಡಿದ್ವು ಅಂತಂದರೆ ಈಗ ನಮ್ಮ ಮೈಸೂರು ಭಾಗದಲ್ಲಿ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಬನ್ನೂರು, ಟಿ ನರಸೀಪುರ ಮತ್ತು ಈ ಕಡೆ KR ನಗರ ಭಾಗ, ಇಲ್ಲೆಲ್ಲ ಜ್ಯೋತಿ ಅನ್ನೋ ಒಂದು ತಳಿ ತುಂಬ ಪ್ರಚಲಿತವಾಗಿ ಬೆಳೀತಾರೆ. ಈ ಒಂದು ಜ್ಯೋತಿ ತಳಿ ಒರಿಜಿನಲಿ ಬಂದು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಸೇರಿದಂಥ ಒಂದು ತಳಿ. ಮತ್ತು ತುಂಬ ಹಳೆ ತಳಿ ಆಗಿರೋದ್ರಿಂದ ಇದನ್ನು ಸರ್ಕಾರದವರು ಕೂಡ ಒಂದು ಈ ಏನು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ಮಾರ್ತಕ್ಕಂಥ ಒಂದು ಏನು ಸ್ಕೀಮ್ ಇದೆ ಆ ಸ್ಕೀಮ್ಗೂ ಸೇರಿಸೋದು ಸ್ವಲ್ಪ ಕಷ್ಟ ಆಗಿದೆ. ಯಾಕೆಂದರೆ 15 ವರ್ಷ ಆಗೋಯ್ತು ಅಂತಂದರೆ ಅದನ್ನು ಈ ಒಂದು ಸ್ಕೀಮಲ್ಲಿ ಸೇರಿಸೋದು ಕಷ್ಟ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ನೋಡಿದಾಗ ಈ ಕೆಂಪು ಅಕ್ಕಿನ ನೀಡ್ತಕ್ಕಂಥ ಒಂದು ತಳಿ ಇದು ಜ್ಯೋತಿ ತುಂಬ ಬೇಡಿಕೆ ಇದೆ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಈ ಒಂದು ಜ್ಯೋತಿ ತಳಿಯನ್ನು ನಮ್ಮ ಕರ್ನಾಟಕದಲ್ಲಿ ಬೆಳೆದ್ರೂ ಕೂಡ ಇದನ್ನು ಇಲ್ಲಿ ನಾವು ತಿನ್ನೋಂಥವ್ರು ಕಡಿಮೆ. ಇದು ಸಾಮಾನ್ಯವಾಗಿ ಕೇರಳಕ್ಕೆ ಹೋಗುತ್ತೆ, ಅಲ್ಲಿ ಪಾರ್ಬಾಯ್ಲ್ಡ್ ರೈಸ್ ಮಾಡಿಕೊಂಡು ಅವರು ಗಂಜಿ ರೂಪದಲ್ಲಿ ಅದನ್ನು ಸೇವನೆ ಮಾಡ್ತಾರೆ. ಅದೇ ಒಂದು ಉದ್ದೇಶ ಇಟ್ಕೊಂಡು ನಾವೇನು ಮಾಡಿದ್ವು, ಈಗ ಜ್ಯೋತಿ ರೀತಿಯೇ ಕಾಳಿದ್ದು ಬಟ್ ಜ್ಯೋತಿಯಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸಿ ಒಂದು ಹೊಸ ತಳಿಯನ್ನು ಕೊಟ್ಟರೆ ಸರ್ಕಾರಕ್ಕೆ ಮತ್ತು ನಮ್ಮ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಜ್ಯೋತಿ ತಳಿನ ನಾವು BR 2655 ಅಂತ ಈಗ ಏನು ದೀರ್ಘಾವಧಿ ತಳಿ ಹೇಳಿದ್ನಲ್ಲ ಅದ್ರ ಮಧ್ಯೆ ಒಂದು ಸಂಕರಣವನ್ನು ಮಾಡಿ ಮಂಡ್ಯ ಜ್ಯೋತಿ ಅಥವಾ KMP 220 ಅನ್ನೋ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡೋದು. ಈ ಜ್ಯೋತಿ ತಳಿ ಎಷ್ಟು ಪ್ರಚಲಿತವಾದ್ರೂ ಅದರ ಸಮಸ್ಯೆಗಳೇನಪ್ಪ ಅಂತಂದರೆ ಭತ್ತಕ್ಕೆ ಬರಬಹುದಾದಂಥ ಎಲ್ಲ ರೋಗಗಳು ಸಾಮಾನ್ಯವಾಗಿ ಜ್ಯೋತಿಗೆ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಒಂದು ಎಲೆ ಬೆಂಕಿ ರೋಗ, ಕುತ್ತಿಗೆ ಬೆಂಕಿ ರೋಗ, ಊದುಬತ್ತ ರೋಗ, ಕಂದು ಜಿಗಿ ಹುಳು ಬಾಧೆ ಎಲ್ಲ ರೋಗಗಳು ಮತ್ತು ಕೀಟ ಬಾಧೆಗಳು ಈ ಜ್ಯೋತಿಗೆ ಬರ್ತವೆ. ಮತ್ತು ಜ್ಯೋತಿ ಬಂದು ಒಂದು ಗಿಡ್ಡವಾಗಿ ಬೆಳೀತಕ್ಕಂಥ ಒಂದು ತಳಿ. ಸಾಮಾನ್ಯವಾಗಿ 1.5 ಅಡಿ ಇಲ್ಲ ತುಂಬ ಚೆನ್ನಾಗಿ ಬೇಸಾಯ ಮಾಡಿದಂಥ ಕಡೆ ಒಂದು 2 ಅಡಿ ಬೆಳೆಯತಕ್ಕಂಥ ಒಂದು ತಳಿ.
ಇಷ್ಟಿದ್ರೂ ಕೂಡ ರೈತರು ಇದನ್ನು ಯಾಕೆ ಬೆಳೀತಾ ಇದ್ದಾರೆ ಅಂತಂದರೆ ಇದಕ್ಕೆ ಕೇರಳಕ್ಕೆ ಹೋಗೋದ್ರಿಂದ ಸ್ವಲ್ಪ ಮಾರ್ಕೆಟ್ ತುಂಬ ಚೆನ್ನಾಗಿದೆ, ಒಂದು ಪ್ರೀಮಿಯಂ ರೇಟ್ ಕೂಡ ಒಂದು ಉತ್ತಮ ಧಾರಣೆಯನ್ನು ಕೂಡ ಅವ್ರಿಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಜ್ಯೋತಿ ತಳಿನ ಬೆಳೀತಾ ಇದ್ದಾರೆ. ಈಗ ನಮ್ಮ ಹೊಸ ತಳಿ ಏನಾಗಿದೆ, ಇದರಲ್ಲಿ ನಾವು ಈ BR 2655 ಬೆಂಕಿ ನಿರೋಧಕ ತಳಿ ಅದ್ರ ಜೊತೆ ಕ್ರಾಸ್ ಮಾಡಿರೋದ್ರಿಂದ ಈ ಮಂಡ್ಯ ಜ್ಯೋತಿ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರತಕ್ಕಂಥ ತಳಿಯಾಗಿದೆ. ಹಾಗಾಗಿ ಬೆಂಕಿ ರೋಗ ಇದಕ್ಕೆ ಬರೋದಿಲ್ಲ ಒಂದು. ಮತ್ತು ಎರಡನೇದೇನಪ್ಪ ಅಂತಂದರೆ ಈ ಮಂಡ್ಯ ಜ್ಯೋತಿ ಸ್ವಲ್ಪ ಎತ್ತರವಾಗಿ ಬೆಳೀತಕ್ಕಂಥ ತಳಿ, 1 ಮೀಟ್ರು 1 ಮೀಟ್ರಿಗಿಂತ ಇನ್ನೂ ಸ್ವಲ್ಪ ಹೆಚ್ಚು ಹೈಟಾಗಿ ಬೆಳೆಯುತ್ತೆ. ಹಾಗಾಗಿ ಜ್ಯೋತಿಗೆ ಹೋಲಿಸ್ಕೊಂಡ್ರೆ ಹುಲ್ಲಿನ ಇಳುವರಿಯಲ್ಲಿ 2 ಪಟ್ಟು ಜಾಸ್ತಿ ನಮಗೆ ಹುಲ್ಲಿನ ಇಳುವರಿ KMP 220ರಲ್ಲಿ ಸಿಗುತ್ತೆ. ಮತ್ತು ಜ್ಯೋತಿ ತಳಿದು ಒಂದು ಇಳುವರಿ ಮಟ್ಟ ನೋಡಿದ್ರೆ ಸಾಮಾನ್ಯವಾಗಿ ಒಂದು 20ರಿಂದ 22 ಕ್ವಿಂಟಾಲ್ ಇದೆ. ಅದೇ ನಾವು ಮಂಡ್ಯ ಜ್ಯೋತಿ ಬೆಳೆದ್ರೆ 26-28 ಕ್ವಿಂಟಾಲು ತೆಗೆದಿರ್ತಕ್ಕಂಥ ರೈತರು ಕೂಡ ಆಲ್ರೆಡಿ ಇದ್ದಾರೆ. ಸೊ ಅಂದರೆ ನಮಗೆ ಹೊಸ ಒಂದು KMP 220 ಬೆಳೆಯೋದ್ರಿಂದ ಒಂದು 30% ಹೆಚ್ಚಿನ ಇಳುವರಿಯನ್ನು ಪಡ್ಕೋಬೋದು, ಈವನ್ ಒಂದು 50% ಹೆಚ್ಚಿನ ಹುಲ್ಲಿನ ಇಳುವರಿಯನ್ನು ಪಡಿಬೋದು. ರೋಗ ನಿರೋಧಕತೆ ಜಾಸ್ತಿ ಇರೋದ್ರಿಂದ ರೋಗದ ಬಾಧೆ ಕಡಿಮೆ ಇದೆ. ಹಾಗಾಗಿ ಹಲವಾರು ಆಯಾಮಗಳಲ್ಲಿ ನಾವು ನೋಡಿದಾಗ ಜ್ಯೋತಿಗಿಂತ ತುಂಬ ಉತ್ತಮವಾದಂಥ ತಳಿ KMP 220. ಈ ಒಂದು ತಳಿಯನ್ನು ಆಲ್ರೆಡಿ ನಮ್ಮ ಈ ಹಳೆ ಮೈಸೂರು ಭಾಗದಲ್ಲಿ ಸಾವಿರಾರು ರೈತರು ಹೋದ ವರ್ಷವೂ ಕೂಡ ಬೆಳೆದಿದ್ದಾರೆ. ಸೊ ಯಾರಿಗೆ ಇನ್ನೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅವರು ದಯವಿಟ್ಟು ಈ ಮಾಹಿತಿಯನ್ನು ಉಪಯೋಗಿಸ್ಕೊಂಡು ತಾವು ಈ ಹೊಸ ಮಂಡ್ಯ ಜ್ಯೋತಿ ಅಥವಾ KMP 220 ಬೆಳೆದುಕೊಂಡು ಬೀಜ ಸಿಗುತ್ತೆ ಸರ್. ಇದರ ಒಂದು ಬೀಜ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯದಲ್ಲೂ ಸಿಗುತ್ತೆ. ಇದ್ರ ಬಗ್ಗೆ ಹೇಳ್ತೀನಿ. ಈಗ ನಮ್ಮ VC ಫಾರಂಗೆ ಬರಬೇಕು ಅಂತ ಏನಿಲ್ಲ, ಮಂಡ್ಯದ ಬಸ್ ಸ್ಟ್ಯಾಂಡ್ಗೆ ಹತ್ರ ಇರತಕ್ಕಂಥ ರಾಗಿ ಲಕ್ಷ್ಮಣಯ್ಯ ಸಲಹಾ ಕೇಂದ್ರ ಅಂತ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಒಂದು ಔಟ್ಲೆಟ್ನ ಕೂಡ ಅಲ್ಲಿ ಶುರು ಮಾಡಿದ್ದೀವಿ. ಸೊ ರೈತರು VC ಫಾರಂ ಬರೋದ್ರ ಬದಲು ಅಲ್ಲೇ ಹೋಗಿ ಕೂಡ ಬಸ್ ಸ್ಟ್ಯಾಂಡ್ ಹತ್ರ ಬೀಜವನ್ನು ಖರೀದಿ ಮಾಡ್ಕೋಬೋದು. ಲಭ್ಯತೆ ಇದೆ ಇದರ ಒಂದು ಬೀಜ. ಸೊ ಆಸಕ್ತ ರೈತರು ಫೋನ್ ಮಾಡಿಕೊಂಡು ದಯವಿಟ್ಟು ಇದ್ರ ಒಂದು ಉಪಯುಕ್ತತೆಯನ್ನು ತಾವು ಪಡ್ಕೋಬೇಕು. ಸೊ ಇದು ಮಧ್ಯಮಾವಧಿ ತಳಿಗಳಿಗೆ ಸಂಬಂಧಪಟ್ಟಂಗೆ. ಮತ್ತು ನೆಕ್ಸ್ಟು ಜುಲೈ ಕಳೆದಾದ್ಮೇಲೆ ಏನು ಮಾಡಬೇಕು, ಜುಲೈ ಮಧ್ಯದ ಭಾಗದವರೆಗೆ ಅಥವಾ 3ನೇ ವಾರದ ಭಾಗದವರೆಗೆ ನಾವು ಅಲ್ಪಾವಧಿ ತಳಿಗಳಿಗೆ ಹೋಗ್ಬೋದು. ಈಗ ಆಲ್ರೆಡಿ ನಮ್ಮಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಅಲ್ಪಾವಧಿ ತಳಿಗಳು ಅಂತಂದರೆ IR 64 ಇದೆ, ಅಂದರೆ IR 64, MTU 1010, ಸಮೃದ್ಧಿ ಇದೆ, ತೆಲ್ಲಹಂಸ, ರಾಶಿ, ಇಷ್ಟು ತಳಿಗಳಿದ್ದಾವೆ. ಇದರಲ್ಲಿ ಸಮೃದ್ಧಿನೂ ಕೂಡ ಒಂದು ಹೊಸದಾಗಿ ಬಿಡುಗಡೆಯಾಗಿರ್ತಕ್ಕಂಥ ತಳಿ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಇದು ಅಂತಲೇ ಅಲ್ಲ, ಯಾವುದೇ ಸಣ್ಣ ಅಕ್ಕಿಯನ್ನು ನೀಡ್ತಕ್ಕಂಥ ಭತ್ತದ ತಳಿಗಳು ಬೆಂಕಿ ರೋಧಕ್ಕೆ ತುತ್ತಾಗೇ ಆಗ್ತವೆ. ಆ ಒಂದು ಸಣ್ಣ ಅಕ್ಕಿಗಳಲ್ಲಿ ಪ್ರಪಂಚದಲ್ಲಿ ಇನ್ನೂ ಕೂಡ ಯಾರನ್ನೂ ರೋಗ ನಿರೋಧಕತೆ ತರೋಕ್ಕಾಗಿಲ್ಲ. ಅದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಈ ಒಂದು ಸಣ್ಣ ಅಕ್ಕಿ ತಳಿಗಳನ್ನ ಬೆಳೀತಕ್ಕಂಥ ರೈತರು ಕಡ್ಡಾಯವಾಗಿ ಅಲ್ಲೊಂದು ಇಲ್ಲೊಂದು ಯಾವುದು ನಾವು ತೆನೆ ಹೊರಬರ್ತಕ್ಕಂಥ ಸಮಯದಲ್ಲಿ ಈ ಬೆಂಕಿ ರೋಗಕ್ಕೆ ಒಂದು ನೇಟಿವ್ ಅನ್ನೋ ಒಂದು ಔಷಧಿ ಬರುತ್ತೆ, ಅದನ್ನು ಸ್ಪ್ರೇ ಮಾಡಿಕೊಂಡು ಮುಂಜಾಗ್ರತೆಯಾಗಿ ಒಂದು ಈ ಔಷಧಿನ ಸಿಂಪರಣೆ ಮಾಡೋದ್ರಿಂದ ಈ ಬೆಂಕಿ ರೋಗವನ್ನು ನಾವು ತಡ್ಕೋಬೋದು. ಅಂದರೆ ಇದರ ಬಿತ್ತನೆ ಆಗಸ್ಟ್ ತಿಂಗಳಲ್ಲಿ ಮಾಡ್ಬೋದು ಅಂತ ತಾವು ಹೇಳ್ತಾರೆ. ಮಧ್ಯಮಾವಧಿ ತಳಿಗಳನ್ನ ನಾವು ಜುಲೈ 1ರಿಂದ ಜುಲೈ 15 ತನಕ, ಅಲ್ಪಾವಧಿ ತಳಿಗಳನ್ನ ಜುಲೈ 15ರಿಂದ ಜುಲೈ ಕೊನೆ ತನಕ ಹೋಗ್ತೀವಿ. ಬಟ್ ಇವಾಗ ಏನಂದರೆ ತಡ ಆಗಿರೋದ್ರಿಂದ ಎರಡನ್ನೂ ಒಂದು 10-15 ದಿವಸ ಶಿಫ್ಟ್ ಮಾಡ್ಕೋಬೋದು. ಹಂಗಂತಂದರೆ ನಾವು ಅಲ್ಪಾವಧಿ ತಳಿಗಳನ್ನ ಜುಲೈ 15ರಿಂದ ಆಗಸ್ಟ್ ಬಿಗಿನಿಂಗ್ ಅಂತ ಹೇಳಿದ್ವಲ್ಲ, ಆಗಸ್ಟ್ 15 ತನಕ ನಾವು ಹೋಗ್ಬಹುದು, ಬಿತ್ತನೆಗೆ ಹೋಗ್ಬೋದು. ಮತ್ತು ಈ ಅಲ್ಪಾವಧಿ ತಳಿಗಳಲ್ಲಿ ಈಗ ಇಷ್ಟೊಂದು ಹೇಳಿದೆ, ಬಟ್ ಹೊಸ ತಳಿಗಳು ಯಾವುದಿದೆ ಅಲ್ಪಾವಧಿ ತಳಿಗಳಲ್ಲಿ ಅಂದರೆ ಒಂದು KMP 225 ಅಂತ ಇದೆ, ಇನ್ನೊಂದು RNR 15048 ಅಂತ ಇದೆ. ಈ ಎರಡು ತಳಿಗಳ ಪೈಕಿ RNR 15048 ಈಗ ಆಲ್ರೆಡಿ ನಮ್ಮ ಮೈಸೂರು ಭಾಗದಲ್ಲಿ ಪ್ರಚಲಿತವಾದಂಥ ತಳಿ. ಯಾಕೆಂದರೆ ಇದು ರಾಜೇಂದ್ರ ನಗರ್ ಹೈದರಾಬಾದಿಂದ ಅಭಿವೃದ್ಧಿಪಡಿಸಿ ಇಲ್ಲಿಗೂ ಸೂಕ್ತತೆ ಇರೋದ್ರಿಂದ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದನೂ ಕೂಡ ಇದನ್ನು ಈ ಒಂದು ಭಾಗಕ್ಕೆ ನಾವು ಶಿಫಾರಸ್ ಮಾಡಿದ್ದೀವಿ. ನನ್ನ ಒಂದು ಅಂದಾಜು ಪ್ರಕಾರ ಮತ್ತು ಬಿತ್ತನೆ ಬೀಜದ ಅಂದಾಜು ಪ್ರಕಾರ ಒಂದು 50,000 ಹೆಕ್ಟೇರ್ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಆಲ್ರೆಡಿ RNRನ ಬೆಳೀತಾ ಇದ್ದಾರೆ. ಬಟ್ ರೈತರಿಗೆ ಒಂದು ಗೊತ್ತಿಲ್ಲದೆ ಇರೋ ಮಾಹಿತಿ ಏನಪ್ಪ ಅಂತಂದರೆ, ಈ ಸಾಮಾನ್ಯವಾಗಿ ಡಯಾಬಿಟಿಸ್ ಇರೋರು ನಮಗೆ ಒಂದು ಡಯಾಬಿಟಿಸ್ಗೆ ಒಳ್ಳೆ ಅಕ್ಕಿ ಬೇಕು ಅಂತೇಳಿ ಒಂದಷ್ಟು ಜನ ತಪ್ಪು ಮಾಹಿತಿಯನ್ನು ಪಡ್ಕೊಂಡು ರಾಜಮುಡಿ ತಿಂದರೆ ನಮಗೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಇನ್ನು ಒಂದು ತಪ್ಪು ಮಾಹಿತಿಗಳನ್ನ ಇಟ್ಕೊಂಡಿದ್ದಾರೆ. ಆದರೆ ಈ RNR 15048 ಡಯಾಬಿಟಿಸ್ ಇರೋರಿಗೆ, ಕೊಲೆಸ್ಟ್ರಾಲ್ ಇರೋರಿಗೆ ಮತ್ತು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋರಿಗೆ ಒಂದು ಸೂಕ್ತವಾದಂಥ ಒಂದು ತಳಿ. ಇದನ್ನು ಅದೇ ಒಂದು ಉದ್ದೇಶದಿಂದ ಅಭಿವೃದ್ಧಿಪಡಿಸಿ ಇದನ್ನು ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅಂತ ಒಂದು ಹೈದರಾಬಾದಲ್ಲಿದೆ, ಅಲ್ಲೂ
ಅಲ್ಲೂ ಕೂಡ ಪರೀಕ್ಷೆ ಮಾಡಿ ಇದನ್ನು ಪಬ್ಲಿಷು ಕೂಡ ಮಾಡಿದ್ದಾರೆ. ಇದ್ರ ಪ್ರಕಾರ ನಮ್ಮ ಈ ಒಂದು ತಳಿಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸು ತುಂಬ ಕಡಿಮೆ ಇದೆ. ಸಾಮಾನ್ಯವಾಗಿ ನಮ್ಮ ಯಾವುದೇ ಬಿಳಿ ಅಕ್ಕಿ ತಳಿಲಿ ಒಂದು ಗ್ಲೈಸೆಮಿಕ್ ಇಂಡೆಕ್ಸು 72-73 ಆ ಒಂದು ರೇಂಜಲ್ಲಿರುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂತಂದರೆ ಆ ಒಂದು ಅಕ್ಕಿಯಿಂದ ಮಾಡಿದಂಥ ಅನ್ನವನ್ನು ನಾವು ಅದಾಗ್ಬೋದು ಅಥವಾ ಯಾವುದೇ ಆಹಾರ ಪದಾರ್ಥ ಆಗ್ಬೋದು, ನಾವು ತಿಂದಾಗ ಅದರಿಂದ ಸಕ್ಕರೆ ಪ್ರಮಾಣ ಯಾವ ರೇಟಲ್ಲಿ ಒಂದು ರಕ್ತಕ್ಕೆ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಪ್ರಮಾಣವನ್ನು ತಿಳಿಸ್ತಕ್ಕಂಥ ಒಂದು ಸೂಚ್ಯಂಕ ಇದು. ಸೊ ಈ ಬಿಳಿ ಅಕ್ಕಿಗಳಲ್ಲಿ 72-73 ಇರುತ್ತೆ. ಈ ಚಪಾತಿ ಆಗ್ಬೋದು, ಮುದ್ದೆ ಆಗ್ಬೋದು, ಇದರಲ್ಲಿ 62-63 ಇರುತ್ತೆ. ಬಟ್ RNRರಲ್ಲಿ ಇದು 51-52 ಇದೆ. ಸೊ ಹಾಗಾಗಿ ಮುದ್ದೆ ಮತ್ತು ಚಪಾತಿಗಿಂತನೂ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸನ್ನು ಹೊಂದಿರತಕ್ಕಂಥ ಒಂದು ತಳಿ RNR 15-048. ಇದು ಒಂದು ಅಲ್ಪಾವಧಿ ತಳಿ, 115-120 ದಿವಸದಲ್ಲಿ ಕಟಾವಿಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲಿ ನೀರಿನ ಲಭ್ಯತೆ ಕಡಿಮೆ ಇದೆ ಅಂಥ ಒಂದು ಸಮಯಗಳಲ್ಲಿ, ಅಂದರೆ ಅಷ್ಟು 120 ದಿವಸಕ್ಕೆ ನೀರಿನ ಲಭ್ಯತೆ ಇದ್ದರೆ ಈ ಒಂದು ತಳಿಯನ್ನು ಬೆಳ್ಕೋಬೋದು. ತುಂಬ ಸಣ್ಣ ಅಕ್ಕಿಯನ್ನು ಹೊಂದಿರತಕ್ಕಂಥ ತಳಿ. ಮಾರ್ಕೆಟಲ್ಲಿ ಡಿಮ್ಯಾಂಡ್ ತುಂಬ ಚೆನ್ನಾಗಿದೆ, ಈವನ್ ರೇಟು ಕೂಡ ಚೆನ್ನಾಗಿದೆ. ಎಲ್ಲ ಉದ್ದೇಶಗಳಿಂದ, ಮಾರ್ಕೆಟಿಂಗ್ ದೃಷ್ಟಿಯಿಂದ, ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಉತ್ತಮವಾದಂಥ ತಳಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಮತ್ತು ಇನ್ನೊಂದು ಹೊಸ ತಳಿ ನಮ್ಮಲ್ಲಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಆಗಿರ್ತಕ್ಕಂಥದ್ದು KMP 225 ಅಂತ. ಈಗ ಮೊದಲೇ ಹೇಳಿದೆ, ಇನ್ನೊಂದು ಶಾರ್ಟ್ ಡ್ಯೂರೇಷನ್ ವೆರೈಟಿ ಅಥವಾ ಅಲ್ಪಾವಧಿ ತಳಿ ಅಂದರೆ IR64. IR64 ಕೂಡ ತುಂಬ ಹಳೆಯದಾದಂಥ ಒಂದು ತಳಿ. ಈ ಒಂದು ತಳಿಯನ್ನು ಕೂಡ ಬಿಡುಗಡೆ ಮಾಡಿದಾಗ ಬೆಂಕಿ ರೋಗ ನಿರೋಧಕ ತಳಿ ಅಂತ ಇದನ್ನು ಭಾರತಾದ್ಯಂತ ಬಿಡುಗಡೆ ಮಾಡಿದ್ರು. ಆದರೆ ಕಾಲಕ್ರಮೇಣ ಏನಾಗಿದೆ, ಈ IR64 ಕೂಡ ಬೆಂಕಿ ರೋಗಕ್ಕೆ ತುತ್ತಾಗತಕ್ಕ ಪರಿಸ್ಥಿತಿಗಳು ತುಂಬ ಜಾಸ್ತಿ ಆಗಿದೆ. ಎಷ್ಟೊಂದು ಕಡೆ ನಾವು ನೋಡಿದ್ದೀವಿ, ನಮ್ಮ KR ನಗರ ಭಾಗದಲ್ಲೇ IR64 ಬೆಂಕಿ ರೋಗಕ್ಕೆ ತುಂಬ ತುತ್ತಾಗಿರ್ತಕ್ಕಂಥ ಹಲವಾರು ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ಆ ಉದ್ದೇಶದಿಂದ ನಾವೇನು ಮಾಡೋದು, IR64 ಸ್ಟಿಲ್ ಯಾಕೆ ಡಿಮ್ಯಾಂಡ್ ಇದೆ ಅಂದರೆ ಇದರ ಒಂದು ಕಾಳಿನ ರೀತಿ, ಅಂದರೆ ಇದು ಸಣ್ಣ ಮತ್ತು ಉದ್ದವಾದಂಥ ಕಾಳನ್ನ ನೀಡುತ್ತದೆ. ಉತ್ತಮ ಮಾರ್ಕೆಟಿಂಗ್ ಇದೆ, ಧಾರಣೆನೂ ಕೂಡ ಚೆನ್ನಾಗಿದೆ. ಹಾಗಾಗಿ ರೈತರು ಇನ್ನೂ ಕೂಡ ಇದನ್ನು ಮಿನಿ ಲಂಗ್ ಅಂತಲೂ ಕೂಡ ಕರೀತಾರೆ ಎಷ್ಟೊಂದು ಜನ. ಅದರದ್ದೇ ಆದಂಥ ಒಂದು ಬೇಡಿಕೆ ಇವತ್ತಿಗೂ ಕೂಡ ಇದೆ. ಸೊ ಹಾಗಾಗಿ ನಾವೇನು ಮಾಡೋದು, ಮತ್ತೆ ಇದಕ್ಕೆ ಒಂದು ವೈಜ್ಞಾನಿಕ ರೀತಿಯಲ್ಲಿ, ಅಂದರೆ ಮಾರ್ಕರ್ ರೆಸಿಸ್ಟೆಡ್ ಸೆಲೆಕ್ಷನ್ ಅಂತ ಬರುತ್ತೆ. ಇದ್ರ ಪ್ರಕಾರ ಏನಂದರೆ IR64 ತಳಿ ಒಳಗಡೆಗೆ ನಾವು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಕೊಡ್ತಕ್ಕಂಥ 3 ಜೀನ್ಗಳನ್ನು ನಾವು ಹಾಕಿ ಇದಕ್ಕೂ ಕೂಡ ಬೆಂಕಿ ರೋಗ ನಿರೋಧಕತೆ ಬರೋ ರೀತಿ ಮಾಡಿದ್ದೀವಿ. ಸೊ ಕಾಳನ್ನು ನೋಡಿದಾಗ IR64 ಮತ್ತು KMP 225 ಕಾಳು ಮಧ್ಯೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಸೊ ಹಾಗಾಗಿ ನಾವು IR64 ಬೆಳೆಯೋ ಜಾಗಕ್ಕೆ ಡೆಫಿನೆಟಾಗಿ ನಾವು KMP 225 ನಾವು ಬೆಳಿಬೋದು. ಇದ್ರ ಬೀಜ ಕೂಡ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಮ್ನಲ್ಲಿ ಲಭ್ಯತೆ ಇದೆ. ಅದೇ ರೀತಿ ನಾನು ಮೊದಲು ಹೇಳಿದಾಗ ಕೂಡ ಈಗ ಯಾವುದು ಮಂಡ್ಯ ಜ್ಯೋತಿ ಹೇಳಿದ್ನಲ್ಲ, ಇವ್ರ ಕಾಳುಗಳು ಕೂಡ ಆಲ್ಮೋಸ್ಟ್ ಸೇಮ್ ಇದೆ, ಯಾವುದೇ ಅಂಥ ಗಣನೀಯವಾದ ವ್ಯತ್ಯಾಸ ಇಲ್ಲ. ಸೊ ಹಾಗಾಗಿ IR64 ಬೆಳೆಯೋ ಜಾಗಕ್ಕೆ KMP 225 ಮತ್ತು ಜ್ಯೋತಿ ಬೆಳೆಯೋ ಜಾಗಕ್ಕೆ ಮಂಡ್ಯ ಜ್ಯೋತಿ ಅಥವಾ KMP 220 ಬೆಳೆಯೋದ್ರಿಂದ ಹೆಚ್ಚಿನ ಒಂದು ಲಾಭವನ್ನು ರೈತರು ಪಡ್ಕೋಬೋದು. ಇದನ್ನು ಹೊರತುಪಡಿಸಿ ನಾವು ಹೈಬ್ರಿಡ್ಗಳ ಬಗ್ಗೆ ಮಾತಾಡಿದಾಗ KRH4 ಅನ್ನೋ ಒಂದು ಹೈಬ್ರಿಡ್ ಪ್ರಚಲಿತವಾದಂಥ ತಳಿ. ಇದು ಒಂದು ಮಧ್ಯಮಾವಧಿ ಹೈಬ್ರಿಡ್, ಅಂದರೆ 130-135 ದಿವಸ. ಈಗ ಇದ್ರ ಬಿತ್ತನೆಯನ್ನು ತೆಗೆದುಕೊಳ್ಳೋಕ್ಕೆ ಸೂಕ್ತವಾದಂಥ ಸಮಯ ಕೂಡ ಆಗಿದೆ. ಹಾಗಾಗಿ ಹೈಬ್ರಿಡ್ನ ಕೂಡ ತಾವು ಬೆಳೆಯೋಕ್ಕೆ ಇಚ್ಛೆ ಪಡ್ತಕ್ಕಂಥ ರೈತರು ಹೈಬ್ರಿಡ್ನ ಬೆಳಿಬೋದು. ಈಗ ನಾನು ಮಾತಾಡ್ತಾ ಇರತಕ್ಕಂಥದ್ದು ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಯಾಗಿರ್ತಕ್ಕಂಥ ಅಥವಾ ಶಿಫಾರಸ್ ಆಗಿರ್ತಕ್ಕಂಥ ತಳಿಗಳು ಮಾತ್ರ. ಆದರೆ ನಾವು ಮಾರ್ಕೆಟಲ್ಲಿ ಹೊರಗಡೆ ಹೋಗಿ ನೋಡಿದಾಗ ರೈತರು ನಮ್ಮ ಸೀಡ್ಗಳ ಜೊತೆಗೆ ಹಲವಾರು ಪ್ರೈವೇಟ್ ಕಂಪನಿಯ ಸೀಡ್ಗಳನ್ನೂ ಕೂಡ ತಗೋತಾ ಇರ್ತಾರೆ. ಎಷ್ಟೊಂದು ಜನ ನಮಗೂ ಕೂಡ ಕರೆ ಮಾಡಿ, ಸರ್ ಈ ಸೂಪರ್ ಅಮ್ಮನ್ ಹೇಗಿದೆ, ಮೀನಾಕ್ಷಿ ಹೇಗಿದೆ ಅಂತ ಕೇಳ್ತಾ ಇರ್ತಾರೆ. ಸೊ ಅದೇ ರೀತಿ ಹಲವಾರು 100 ಪ್ರೈವೇಟ್ ಕಂಪ್ನಿ ತಳಿಗಳಿದ್ದಾವೆ. ಬಟ್ ಏನಪ್ಪ ಅಂತಂದರೆ ಈ ತಳಿಗಳ ಬಗ್ಗೆ ನಮಗೂ ಕೂಡ ಅಂಥ ಹೆಚ್ಚಿನ ಮಾಹಿತಿ ಇರಲ್ಲ, ಯಾಕೆಂದರೆ ಪ್ರೈವೇಟ್ ತಳಿಗಳಾಗಿರೋದ್ರಿಂದ ಎಲ್ಲ ಮಾಹಿತಿಯನ್ನು ನಮಗೆ ಅವರು ಕೊಟ್ಟಿರೋದಿಲ್ಲ. ಹಾಗಾಗಿ ಯಾರು ಪ್ರೈವೇಟ್ ಕಂಪ್ನಿ ತಳಿಗಳಿಗೆ ಹೋಗ್ತೀರಿ ಅಂಥವರು ನೀವು ಯಾವ ಅಂಗಡಿಯಿಂದ ಬಿತ್ತನೆ ಬೀಜ ಖರೀದಿ ಮಾಡ್ತೀರಿ ಅವರಲ್ಲಿ ಕೇಳಿ ಅದು ಎಷ್ಟು ಅವಧಿ ತಗೊಳುತ್ತೆ, ಅದರ ಇಳುವರಿ ಸಾಮರ್ಥ್ಯ ಎಷ್ಟಿದೆ, ಅದರ ಗ್ರೈನ್ ಟೈಪ್ ಯಾವ ರೀತಿ ಇದೆ, ಮಾರ್ಕೆಟಿಂಗ್ ಯಾವ ರೀತಿ ಇದೆ ಅನ್ನೋ ಒಂದಷ್ಟು ವಿಚಾರಗಳನ್ನ ಬಿತ್ತನೆ ಬೀಜ ಮಾರಾಟಗಾರರಿಂದ ತಾವು ಪಡ್ಕೊಂಡು ಒಂದು ಸೂಕ್ತವಾದ ವಿವೇಚನಾ ಬದ್ಧತೆ ಉಳ್ಳಂಥ ಒಂದು ಡಿಸಿಷನ್ನ ನೀವು ತಗೋಬೇಕು ಅಂತ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇಷ್ಟು ಇದಾದಮೇಲೆ ಇನ್ನು ಒಂದಷ್ಟು ರೈತರುಗಳು ಈ ಯಾರು ಸಾವಯವ ಕೃಷಿಯಲ್ಲಿ ಭತ್ತವನ್ನು ಬೆಳೆಯೋಕ್ಕೆ ಇಷ್ಟಪಡ್ತಾರೆ ಅಂಥವರು ಒಂದು ಸಾಂಪ್ರದಾಯಿಕ ತಳಿಗಳನ್ನ ಕೂಡ ಬೆಳೀತಾ ಇದ್ದಾರೆ. ಇಲ್ಲಿ ಸಾಂಪ್ರದಾಯಿಕ ತಳಿಗಳು ಅಂದಾಗ ಇಲ್ಲಿ ಗಂಧಸಾಲೆ ಆಗ್ಬೋದು, ರಾಜಮುಡಿ ಆಗ್ಬೋದು, ರತ್ನಚೂಡಿ ಆಗ್ಬೋದು, ಈ ರೀತಿ ತಳಿಗಳನ್ನ ಕೂಡ ಬೆಳೀತಾ ಇದ್ದಾರೆ. ಅವ್ರಿಗೆ ನಾನು ಹೇಳ್ತಕ್ಕಂಥ ಕಿವಿ ಮಾತೇನಪ್ಪ ಅಂತಂದರೆ, ಈ ರಾಜಮುಡಿ ಇವೆಲ್ಲ ತುಂಬ ದೀರ್ಘಾವಧಿ, ಅತಿ ದೀರ್ಘಾವಧಿ ತಳಿಗಳು, 150-160 ದಿವಸ ತೆಗೆದುಕೊಳ್ತಕ್ಕಂಥ ತಳಿಗಳು. ಸೊ ಹಾಗಾಗಿ ಇವೆಲ್ಲ
ಜೂನ್ ತಿಂಗಳಲ್ಲೇ ಕಡ್ಡಾಯವಾಗಿ ಬಿತ್ತನೆ ಆಗಿರಬೇಕಾದಂಥ ತಳಿಗಳು. ಸೊ ಯಾರಾದರೂ ಜೂನ್ ತಿಂಗಳಲ್ಲೇ ತಗೊಂಡಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ತೊಗೊಂಡು ಅದನ್ನು ನಿಲ್ಲಿಸ್ಬಿಡಿ. ತೀರಾ ಲೇಟಾಗಿ ಈ ಒಂದು ತಳಿಗಳನ್ನ ತಾವು ಬಿತ್ತನೆ ಮಾಡೋದು ಸೂಕ್ತತೆ ಅಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಎಷ್ಟೊಂದು ಜನ ಆಲ್ರೆಡಿ ನಮಗೆ ಗೊತ್ತಿದೆ, ಈ ಒಂದು ತಳಿಗಳನ್ನ ಅವರು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಬೇಸಿಗೆ ಬೆಳೆಯಲ್ಲೂ ಕೂಡ ಬೆಳೆದ್ಬಿಡ್ತಾರೆ. ಸೊ ಪರ್ಟಿಕ್ಯುಲರ್ಲಿ ರಾಜಮುಡಿ ಇದನ್ನು ಯಾವುದೇ ಕಾರಣಕ್ಕೂ ನೀವು ಕಡ್ಡಾಯವಾಗಿ ಮುಂಗಾರಲ್ಲೇ ಬೆಳಿಬೇಕು. ಬೇಸಿಗೆ ಬೆಳೆಯಲ್ಲಿ ಯಾವುದೇ ಕಾರಣಕ್ಕೂ ಬೆಳಿಬೇಡಿ. ಯಾಕೆಂದರೆ ಇದು ಒಂದು ಫೋಟೋ ಸೆನ್ಸಿಟಿವ್ ವೆರೈಟಿ. ಅಂದರೆ ಈ ಒಂದು ಬೆಳಕಿನ ಅವಧಿ ಎಷ್ಟಿರುತ್ತೆ ಅದಕ್ಕೆ ಒಂದು ಸೆನ್ಸಿಟಿವ್ನೆಸ್ ಹೊಂದಿರತಕ್ಕಂಥ ತಳಿ. ಈ ದಿನದ ಅವಧಿ ಅಂದರೆ ಡೇ ಲೆಂತ್ ಜಾಸ್ತಿ ಆದಾಗ ಅದು ಸೆನ್ಸಿಟಿವ್ ಇರೋದ್ರಿಂದ ಹುಲ್ಲು ರೀತಿ ಉದ್ದಕ್ಕೆ 4 ಅಡಿ 5 ಅಡಿ ಹೈಟು ಬೆಳೆಯುತ್ತೆ ವಿನಃ ಯಾವುದೇ ಕಾಳು ಕಟ್ಟೋದಿಲ್ಲ, ಹೂವು ಬಿಡೋದಿಲ್ಲ. ಸೊ ನಿಮಗೆ ಹುಲ್ಲು ಸಿಗುತ್ತೆ ವಿನಃ ಒಂದು ಕಾಳನ್ನ ತಾವು ಕಟಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಮುಂಗಾರು ಮಾತ್ರ ಕಡ್ಡಾಯವಾಗಿ ಈ ಸಾಂಪ್ರದಾಯಿಕ ತಳಿಗಳನ್ನ ಬೆಳೆಯೋದು ಸೂಕ್ತ ಅಂತ ನನ್ನ ಒಂದು ಸಜೆಷನ್ನು. ಮತ್ತು ಈ ಒಂದು ಎಲ್ಲ ತಳಿಗಳ ಬಿತ್ತನೆ ಬೀಜ ಆಲ್ರೆಡಿ ನಾನು ಹೇಳ್ದಂಗೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂನಲ್ಲಿ ಅಥವಾ ಮಂಡ್ಯದ ರೈತ ಸಭಾಂಗಣದ ಹತ್ರ ಇರತಕ್ಕಂಥ ರಾಗಿ ಲಕ್ಷ್ಮಣ ಸಲಹಾ ಕೇಂದ್ರದಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಪ್ರತಿ ಸರಿ ನೀವು ತುಂಬ ದೂರದಿಂದ ಹಣಕಾಸು ಖರ್ಚು ಮಾಡಿಕೊಂಡು ಬಸ್ಸಲ್ಲೋ ಸ್ಕೂಟ್ರಲ್ಲೋ VC ಫಾರಮ್ಗೆ ಬಂದು ಅಥವಾ ಮಂಡ್ಯಕ್ಕೆ ಬಂದು ಬಿತ್ತನೆ ಬೀಜ ತೆಗೆದುಕೊಂಡು ಹೋಗೋದ್ರ ಬದಲು ನಿಮ್ಮ ಬಿತ್ತನೆ ಬೀಜವನ್ನು ನೀವೇ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ಸಲಹೆ. ಯಾಕೆಂದರೆ ಈ ರೀತಿ ಮಾಡೋದ್ರಿಂದ ಒಂದು ನಿಮಗೆ ಬೇಕಾದಂಥ ಸಮಯಕ್ಕೆ ನಿಮ್ಮದೇ ಆದ ಬೀಜ ಇರುತ್ತೆ. ಏಕೆಂದರೆ ನೀವು ಯಾವುದು ಸ್ವಲ್ಪ ಹೆಚ್ಚು ಕಡಿಮೆ ಡಿಮ್ಯಾಂಡ್ ಯಾವುದೋ ಒಂದು ವೆರೈಟಿಗೆ ಜಾಸ್ತಿ ಇರುತ್ತೆ, ನಮ್ಮಲ್ಲಿ ಖಾಲಿ ಆಗಿರುತ್ತೆ. ನೀವು ಬರೋಷ್ಟೊಳಗಡೆ ಖಾಲಿ ಆದಾಗ ನಿಮಗೆ ನೀವು ಅಷ್ಟು ಶ್ರಮ ಹಾಕಿದ್ರೂ ಕೂಡ ನಿಮಗೆ ಬಿತ್ತನೆ ಬೀಜ ಸಿಗುತ್ತೆ ಅನ್ನೋ ಖಾತ್ರಿಯನ್ನು ನಾವು ಕೊಟ್ಟಿರೋಕ್ಕಾಗಿರೋದಿಲ್ಲ. ಬಟ್ ನಿಮ್ಮದೇ ಬೀಜ ನಿಮ್ಮ ಹತ್ರ ಇದ್ದಾಗ ಡೆಫಿನೆಟಾಗಿ ನಿಮಗೆ ಯಾವ ಸಮಯಕ್ಕೆ ಬೇಕೋ ಆ ಸಮಯಕ್ಕೆ ಬಿತ್ತನೆ ಬೀಜ ಸಿಗುತ್ತೆ. ಮತ್ತು ಸಮಯ ಹಾಳಾಗೋದು ತಪ್ಪುತ್ತೆ, ಮತ್ತು ಇವನ್ ಒಂದಷ್ಟು ಖರ್ಚಾಗೋದು ಕೂಡ ತಪ್ಪುತ್ತೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ಈಗ ನಾವು ಕೂಡ ಈ ಒಂದು ಬಿತ್ತನೆ ಬೀಜಗಳನ್ನ ಯಾವುದೇ ಫ್ಯಾಕ್ಟ್ರಿಲಿ ಮಾಡಲ್ಲ. ನಾವು ಭತ್ತನ ಬೆಳೆದು ಕೂಡ ನಿಮಗೆ ಬೀಜದಿಂದ ಬೀಜನೇ ಮಾಡಿಕೊಡ್ಬೇಕೇ ವಿನ ಫ್ಯಾಕ್ಟ್ರಿಲಿ ಮಾಡ್ತಕ್ಕಂಥ ವಸ್ತು ಅಲ್ಲ ಇದು. ಹಾಗಾಗಿ ಹೈಬ್ರಿಡ್ಗಳು ಮಾತ್ರ ಮಾಡೋಕ್ಕೆ ಬರಲ್ಲ. ಈ ರೀತಿ ಹೈಬ್ರಿಡ್ನ ನೀವು ಪ್ರತಿ ಸರಿ ಹೊಸದಾಗಿ ಬಿತ್ತನೆ ಬೀಜನ ಖರೀದಿ ಮಾಡಬೇಕು. ಯಾರು ಸಾಮಾನ್ಯವಾದ ಭತ್ತದ ತಳಿಗಳನ್ನ ಬೆಳೀತಾ ಇರ್ತೀರಿ, ನೀವೇನು ಮಾಡಬೇಕು, ನಿಮಗೆ ಎಷ್ಟು ಎಕರೆ ನೆಕ್ಸ್ಟು ಹಂಗಾಮ್ನಲ್ಲಿ ಬಿತ್ತನೆಗೆ ಬೇಕು, 25 kg ಬೇಕಾ, 50 kg ಬೇಕಾ, ಅಥವಾ 1 ಕ್ವಿಂಟಲ್ ಬೇಕಾ ಅನ್ನೋದನ್ನು ನೀವು ನಿಗದಿಪಡಿಸ್ಕೊಂಡು ಅಷ್ಟು ಬಿತ್ತನೆ ಬೀಜ ಸಿಗೋಷ್ಟು 1 ಪಾತಿನೋ 2 ಪಾತಿನೋ ನೀವು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ಕಳೆಗಳನ್ನೆಲ್ಲ ತೆಗೆದು, ಬೆರಕೆ ತಳಿ ಯಾವುದಾದ್ರೂ ಇದ್ದರೆ ಅಲ್ಲೊಂದು ಇಲ್ಲೊಂದು ಅದನ್ನು ಕೂಡ ತೆಗೆದು ಅಷ್ಟನ್ನು ಸೆಪ್ರೇಟಾಗಿ ಕುಯ್ಕೊಂಡು ನೀವು ಒಂದು ತಾಟ್ ಮೇಲೆ ಬಡ್ಕೋಬೇಕು. ಮೆಷಿನ್ನು ಕೊಡಬೇಡಿ ಯಾವುದೇ ಕಾರಣಕ್ಕೂ. ಯಾಕೆಂದರೆ ಅಲ್ಲಿ ಬೇರೆ ತಳಿಗಳನ್ನ ಅದು ಮೆಷಿನ್ ಮಾಡಿದಾಗ ಇದು ಕೂಡ ಬಿತ್ತನೆ ಬೀಜ ಮಿಕ್ಸ್ ಆಗೋಂಥ ಚಾನ್ಸಸ್ ಇರ್ತವೆ. ಸೊ ಹಾಗಾಗಿ ತಾವೇ ಒಂದು ತಾಟ್ ಮೇಲೆ ಹಾಕ್ಕೊಂಡು ಬಡ್ಕೊಂಡು ಸೆಪ್ರೇಟಾಗಿ ಅದನ್ನು ಎತ್ತಿಟ್ಕೊಂಡ್ರೆ ನಿಮ್ಮ ಬಿತ್ತನೆ ಬೀಜ ನಿಮ್ಮ ಕೈಲೇ ಇರುತ್ತೆ ಅನ್ನೋದು ಒಂದು ನನ್ನ ಒಂದು ಕಿವಿ ಮಾತು. ಮತ್ತು ಆಗಲೇ ಹೇಳ್ದಂಗೆ ಎಷ್ಟೊಂದು ಭತ್ತದ ತಳಿಗಳು ಬೇರೆ ಬೇರೆ ರೋಗಗಳಿಗಾಗ್ಬೋದು, ಕೀಟ ಬಾಧೆಗಳಿಗಾಗ್ಬೋದು ತುತ್ತಾಗಂಥ ಪರಿಸ್ಥಿತಿಗಳಿರ್ತವೆ. ಹಾಗಾಗಿ ನೀವು ಯಾವ ಒಂದು ತಳಿಯನ್ನು ಆಯ್ಕೆ ಮಾಡಿದ್ದೀರಿ ಅದನ್ನು ತಿಳ್ಕೊಂಡು ನಮಗೆ ಒಂದು ಕರೆಯನ್ನು ಮಾಡಿಕೊಂಡು ಈ ತಳಿಗೆ ಏನಾದರೂ ರೋಗ ಬರ್ಬೋದಾ, ಮುನ್ನೆಚ್ಚರಿಕೆ ಏನು ತೊಗೋಬೇಕು ಅನ್ನೋದನ್ನು ಕೂಡ ನಮ್ಮ ಹತ್ರ ತಿಳ್ಕೊಂಡು ತಾವು ಒಂದು ಸೂಕ್ತವಾದಂಥ ಕ್ರಮಗಳನ್ನ ಕೈಗೊಳ್ಳಬಹುದು. ಡೈರೆಕ್ಟ್ ಸೀಡಿಂಗ್ ಈಗ ಜನಪ್ರಿಯ ಆಗ್ತಾ ಇದೆಯಲ್ಲ, ಅದಕ್ಕೆ ಅದ್ರ ತಳಿಗಳು ಕೂಡ ಸೂಕ್ತ ಆಗ್ತವ ಸರ್? ಸಾಮಾನ್ಯವಾಗಿ ಎಲ್ಲ ತಳಿಗಳನ್ನೂ ಕೂಡ ನಾವು ನೇರ ಬಿತ್ತನೆಯಲ್ಲಿ ಅಥವಾ ಏರೋಬಿಕ್ ಪದ್ಧತಿಯಲ್ಲಿ ಬೆಳಿಬಹುದು. ಬಟ್ ಒಂದೇನಪ್ಪ ಅಂತಂದರೆ, ಸಾಮಾನ್ಯವಾಗಿ ನಾವು ನೀರು ನಿಲ್ಲಿಸಿದು ಬೆಳೀತಕ್ಕಂಥ ಒಂದು ಪದ್ಧತಿಗೆ ಏರೋಬಿಕ್ ಪದ್ಧತಿಗೆ ನಾವು ಹೋಲಿಸಿದಾಗ 25% ಇಳುವರಿ ಡೆಫಿನೆಟಾಗಿ ಕಡಿಮೆ ಆಗುತ್ತೆ. ಬಟ್ ಏನಪ್ಪ ಅಂತಂದರೆ, ಅವ್ರ ಹತ್ರ ಎಲ್ಲೋ ಕಡಿಮೆ ನೀರಿರುತ್ತೆ, ನಮ್ಮ ಮನೆಗೆ ನಮ್ಮ ಊಟಕ್ಕೆ ನಾವೇ ಭತ್ತ ಬೆಳ್ಕೋಬೇಕು ಅನ್ನೋ ಒಂದು ಸಂದರ್ಭ ಇದ್ದಾಗ ಅಂಗಡಿಲಿ ತಗೊಳ್ಳೋದ್ರ ಬದಲು ಒಂದು 25% ಇಳುವರಿ ಕಡಿಮೆ ಆದರೂ ಕೂಡ ಅವರು ಈ ಏರೋಬಿಕ್ ಪದ್ಧತಿಯಲ್ಲಿ ಬೆಳ್ಕೋಬೋದು. ಆದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಏರೋಬಿಕ್ ಪದ್ಧತಿಗೆ ಸೂಕ್ತವಾದಂಥ ತಳಿಗಳು ಅನ್ನೋದನ್ನು ಕೂಡ ನಾವು ಡೆವಲಪ್ ಮಾಡಿದ್ದೀವಿ. ಇದರಲ್ಲಿ ಮಾಸ್ 946, ಮಾಸ್ 26, BI 33R, ಅನಗ ಅಂತಲೂ ಕೂಡ ತಳಿಗಳಿದ್ದಾವೆ. ಬಟ್ ಈ ಒಂದು ಏರೋಬಿಕ್ ಇದರಲ್ಲಿ ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ, ಅಂದರೆ ಕಳೆದ 5-6 ವರ್ಷಗಳ ಹಿಂದೆ ಬಿಡುಗಡೆ ಮಾಡಿರ್ತಕ್ಕಂಥ ತಳಿ ಅಂದರೆ KMP 175 ಅಥವಾ ದಕ್ಷ ಅಂತ ಕೂಡ ಕರಿತೀವಿ. ಇದು ಕೂಡ ಒಂದು ಸಣ್ಣ ಅಕ್ಕಿಯನ್ನು ಹೊಂದಿರತಕ್ಕಂಥ ಭತ್ತ ತಳಿ, ತುಂಬ ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಮತ್ತು ಇದ್ರ ಬೆಳವಣಿಗೆ ಎಷ್ಟು ಚೆನ್ನಾಗಿದೆ, ವಿಗರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಈವನ್ ಕಳೆಗಳ ಒಂದು ಕಂಟ್ರೋಲ್ನು ಮಾಡೋಂಥ ಒಂದು ಸಾಮರ್ಥ್ಯ ಈ ಒಂದು ತಳಿಗಿದೆ. ಸೊ ಹಾಗಾಗಿ ಏರೋಬಿಕ್ ಪದ್ಧತಿಯಲ್ಲಿ ಬೆಳೆಯೋರು ಈ KMP 175 ಅಥವಾ ದಕ್ಷ ಅನ್ನೋ ತಳಿನ ಬಿತ್ತನೆ ಬೀಜ ನಮ್ಮಿಂದ ಖರೀದಿ ಮಾಡಿಕೊಂಡು ನೇರ ಬಿತ್ತನೆಯಲ್ಲಿ ಬೆಳಿಬೋದು. ಮತ್ತು ಈಗ ಭತ್ತದ ತಳಿಗಳ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನಿಮಗೆ ವಿವರವಾಗಿ ಮಾಹಿತಿ ಏನಾದರೂ ಬೇಕು ಅನ್ನೋದಾದರೆ ಈ ಒಂದು
ಒಂದು ಕೊನೆಯಲ್ಲಿ ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನು ನೀಡಿರ್ತೀನಿ, ಅಲ್ಲೂ ಕೂಡ ನೀವು ನನಗೆ ಫೋನ್ ಮಾಡಿ ತಿಳ್ಕೊಬೋದು. ಮತ್ತು ಈಗ ಬೇಸಾಯ ಕ್ರಮಗಳು, ಈಗ ನಾವು ಈ ಒಂದು ಕೃಷಿ ದೀವಿಗೆ ಕಾರ್ಯಕ್ರಮನ ನಾವು ನಡೆಸ್ತಾ ಇರ್ತಕ್ಕಂಥ ಉದ್ದೇಶನ ಏನಪ್ಪ ಅಂತಂದರೆ, ನಮ್ಮ ಒಂದು ಸಂಶೋಧನಾ ಕೇಂದ್ರದೊಂದಿಗೆ ರೈತರ ಕಲಿಕೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಹಾಗಾಗಿ ಬರೀ ಬಿತ್ತನೆ ಬೀಜದ್ದು ಅಥವಾ ತಳಿಗಳ ಬಗ್ಗೆ ಮಾಹಿತಿ ಕೊಟ್ಟರೆ ಅಷ್ಟೇ ಸಾಕಾಗಲ್ಲ, ನಿಮಗೆ ಬೇಸಾಯ ಕ್ರಮಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡಬೇಕಾಗತ್ತೆ. ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚಿರ್ತೀನಿ, ಬಟ್ ಅಷ್ಟೇ ಎಲ್ಲ ರೈತರಿಗೂ ಸಾಕಾಗಿರೋದಿಲ್ಲ. ತುಂಬ ಆಸಕ್ತಿ ಹೊಂದಿರತಕ್ಕಂಥ ರೈತರುಗಳು, ಏಕೆಂದರೆ ಈಗ ನೀವು ಬಿತ್ತನೆ ಮಾಡ್ತಾ ಇದ್ದೀರಿ ಅಂದರೆ ನಮ್ಮ ಸಂಶೋಧನಾ ಕೇಂದ್ರದಲ್ಲೂ ಕೂಡ ಬಿತ್ತನೆ ಕಾರ್ಯಕ್ರಮಗಳು ಈಗ ತಾನೇ ಶುರು ಆಗಿದ್ದಾವೆ. ಹಾಗಾಗಿ ಆಸಕ್ತಿ ಇರತಕ್ಕಂಥ ರೈತರು ನಮಗೆ ಕರೆ ಮಾಡಿಕೊಂಡು ಈಗ ಬೀಜೋಪಚಾರ ಆಗ್ಬೋದು, ಮತ್ತು ಭೂಮಿ ಸಿದ್ಧತೆ, ಈಗ ನೇರ ಪದ್ಧತಿಗೆ ಅಂತ ಕೇಳಿದ್ರಲ್ಲ, ಅದಕ್ಕೆ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಆಗ್ಬೋದು, ಡ್ರಮ್ ಸೀಡರ್ ಪದ್ಧತಿ ಆಗ್ಬೋದು, ಶ್ರೀ ಪದ್ಧತಿ ಆಗ್ಬೋದು, ಈ ಎಲ್ಲ ಭತ್ತದ ಪದ್ಧತಿಗಳನ್ನ, ಕೃಷಿಯ ಪದ್ಧತಿಗಳನ್ನ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದ VC ಫಾರಂನ ಈ ಒಂದು ನವೆಂಬರ್ನಲ್ಲಿ ಬರ್ತಕ್ಕಂಥ ಒಂದು ಕೃಷಿ ಮೇಳಕ್ಕೆ ನಮ್ಮಲ್ಲೂ ಕೂಡ ಪ್ರದರ್ಶನವನ್ನು ಏರ್ಪಡಿಸಿರ್ತೀವಿ. ನೀವು ಅವತ್ತು ಬಂದರೆ ಬರೀ ಪ್ರದರ್ಶನ ನೋಡ್ಬೋದು, ಬಟ್ ನೀವು ಮಧ್ಯೆ ಮಧ್ಯೆ ಬಂದು ಈಗ ನಮ್ಗೆ ಕಾಲ್ ಮಾಡಿ ತಿಳ್ಕೊಂಡು, ಅಂದರೆ ಈಗ ಡ್ರಮ್ ಸೀಡರ್ ಯಾವ ಟೈಮಿಗೆ ನಾವು ಮಾಡ್ತೀವಿ, ಅಥವಾ ಶ್ರೀ ಪದ್ಧತಿಯಲ್ಲಿ ಯಾವತ್ತು ಮಾಡ್ತೀವಿ, ಅಥವಾ ಮೆಕ್ಯಾನಿಕಲ್ ಟ್ರಾನ್ಸ್ಪ್ಲಾಂಟರಲ್ಲಿ ಯಾವತ್ತು ಮಾಡ್ತೀವಿ, ಆ ರೀತಿ ತಾವು ತಿಳ್ಕೊಂಡು ಆ ಡೇಟ್ನ ಗುರ್ತು ಮಾಡಿಕೊಂಡು ನೀವು ನಮ್ಮಲ್ಲೇ ಬಂದದ್ದೇ ಆದರೆ ನೀವು ಪ್ರತ್ಯಕ್ಷವಾಗಿ ಆ ಪದ್ಧತಿಯನ್ನು ನೋಡ್ಬೋದು. ಇನ್ನೂ ನಿಮ್ಗೆ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ಡೀಟೇಲಾಗಿ ಅಲ್ಲಿ ನೀವು ಅದ್ರ ಬಗ್ಗೆ ತಿಳ್ಕೊಬೋದು. ಮತ್ತು ಬಿತ್ತನೆ ಬೀಜ ಎಷ್ಟು ಬೇಕು ಅಂತಂದಾಗ ಇದರಲ್ಲಿ ಅಗೈನ್ ಹೈಬ್ರಿಡ್ ಆದರೆ 6 kg, ಮತ್ತು ಸಣ್ಣ ಗಾತ್ರದ ಭತ್ತದ ತಳಿಗಳು, ಮಧ್ಯಮ ಗಾತ್ರದ ಭತ್ತದ ತಳಿಗಳು ದಪ್ಪವು. ಸೊ ದಪ್ಪವಾದಾಗ ನಮಗೆ ಒಂದು 25 kg ಒಂದು ಎಕರೆಗೆ ಬೇಕಾಗಿರ್ತದೆ, ಮಧ್ಯಮ ಆದಾಗ ನಮಗೆ ಒಂದು 20 kg ಸಾಕು, ಮತ್ತು ಸಣ್ಣ ಭತ್ತದ ತಳಿಗಳಾದರೆ ಒಂದು 12ರಿಂದ 15 kg ಒಂದು ಎಕರೆಗೆ ಬಿತ್ತನೆ ಬೀಜ ಸಾಕು. ಮತ್ತು ಈಗ ಎಲ್ಲರೂ ರೈತರುಗಳು ಸಾಮಾನ್ಯವಾಗಿ ನಮ್ಮ ಹತ್ರ ಮಾತಾಡುವಾಗ ಹೇಳೋದೇನೆಂದರೆ, ಈ ನಮ್ಮಲ್ಲಿ ಭತ್ತ ಉದುರ್ತಕ್ಕಂಥದ್ದು ತುಂಬ ಜಾಸ್ತಿಯಾಗಿದೆ, ಎಲ್ಲ ಭತ್ತದ ತಳಿಗಳಲ್ಲೂ ಕೂಡ ಉದುರುತ್ತವೆ, ನಮಗೆ ಭತ್ತ ಉದುರದೇ ಇರತಕ್ಕಂಥ ತಳಿ ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಭತ್ತ ಉದುರದೇ ಇರತಕ್ಕಂಥದ್ದು ತಳಿ ಮೇಲೂ ಡಿಪೆಂಡ್ ಆಗಿರೋದು ಅರ್ಧ ಭಾಗ, ಆದರೆ ಇನ್ನರ್ಧ ಭಾಗ ನಮ್ಮ ಮಣ್ಣಿನಲ್ಲಿ ಅಂಥ ಸತ್ವ ಇಲ್ಲ. ನಾವು ಏನು ಬೆಳೆ ಆದಮೇಲೆ ಬೆಳೆ ಭತ್ತನೇ ಬೆಳೀತಾ ಬಂದಿದ್ದೀವಿ, ಮತ್ತು ಅದರೊಳಗಡೆ ನಾವು ಅದಕ್ಕೆ ಲಘು ಪೋಷಕಾಂಶಗಳು ಅಥವಾ ಹಸಿರೆಲೆ ಗೊಬ್ಬರ, ಕಾಂಪೋಸ್ಟನ್ನು ನಾವು ಸೇರಿಸೋದನ್ನು ಮರ್ತಿದ್ದೀವಿ. ಸೊ ಹಾಗಾಗಿ ಕಡ್ಡಾಯವಾಗಿ ಭತ್ತವನ್ನು ನಾವು ನಾಟಿ ಮಾಡೋಕ್ಕಿಂತ ಮುಂಚೆ 1 ಎಕರೆಗೆ 2 ಟನ್ ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರ ಅಥವಾ 4 ಟನ್ ಪ್ರಮಾಣದಲ್ಲಿ ಒಂದು ಕಾಂಪೋಸ್ಟನ್ನು ಒಂದು 3ರಿಂದ 4 ವಾರ ನಾಟಿಗಿಂತ ಮುಂಚೆನೇ ನಾವು ಮಣ್ಣಿಗೆ ಸೇರಿಸಿ ಅದನ್ನು ಚೆನ್ನಾಗಿ ಕೊಳೆಸೋದ್ರಿಂದ ಈ ಏನು ಲಘು ಪೋಷಕಾಂಶಗಳಿದಾವಲ್ಲ ಅವು ಈ ಭತ್ತದ ಬೆಳೆಗೆ ಲಭ್ಯತೆ ಆಗ್ತವೆ. ಅದು ಒಂದು ಮುಖ್ಯ ಕಾರಣ. ಈ ಲಘು ಪೋಷಕಾಂಶಗಳ ಕೊರತೆಯಿಂದ ನಮ್ಮ ಭತ್ತದ ಇವನು ಕೂಡ ಉದುರುವಿಕೆ ಸ್ವಲ್ಪ ಜಾಸ್ತಿಯಾಗಿದೆ. ಅದು ಒಂದು. ಮತ್ತು ಇನ್ನೊಂದು, ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ನಾನು ನೋಡೋದೇನಪ್ಪ ಅಂತಂದರೆ, ನಾವು ನಮ್ಮ ಒಂದು ಪದ್ಧತಿ ಪ್ರಕಾರ ಏನು ಹೇಳ್ತೀವಿ, 1 ಎಕರೆಗೆ ನಾವು ಸಸಿ ಮಡಿಯನ್ನು ಮಾಡಬೇಕು ಅಂತಂದರೆ ಕನಿಷ್ಠ ಒಂದು 3 ಗುಂಟೆ ಪ್ರದೇಶದಲ್ಲಿ 25 ಅಡಿ ಬೈ 4 ಅಡಿ ಇದು ಬೆಡ್ಗಳನ್ನ ಮಾಡಿಕೊಂಡು ಅದರಲ್ಲಿ ನೀವು ನರ್ಸರಿನ ರೈಸ್ ಮಾಡಿ ಅಂತ ಹೇಳ್ತೀವಿ. ಎಷ್ಟೊಂದು ರೈತರು ಅರ್ಧ ಗುಂಟೆ, 3/4 ಗುಂಟೆ, ಮ್ಯಾಕ್ಸಿಮಮ್ 1 ಗುಂಟೆಯಲ್ಲೇ 1 ಎಕರೆಗೆ ಬೇಕಾದಂಥ ಒಂದು ಪೈರನ್ನ ಬೆಳೆದಿರ್ತಾರೆ. ಅವಾಗ ಏನಾಗುತ್ತೆ, ಕಡಿಮೆ ಜಾಗದಲ್ಲಿ ಜಾಸ್ತಿ ಬೀಜಗಳು ಕೂತಿರೋದ್ರಿಂದ ಅದರ ಬೆಳವಣಿಗೆನೂ ಕೂಡ ಕುಂಠಿತವಾಗಿ ಅದು ಕೊನೆಗೆ ನಮಗೆ ಇಳುವರಿಯಲ್ಲೂ ಕೂಡ ಕುಂಠಿತ ತೋರಿಸುತ್ತೆ. ಸರ್, ನೀವು ಬೆಳೆಯುವಾಗ ಇದೇ ಕಾಯ್ದೆ ಅನುಸರಿಸಿ ಬೆಳೆದಿರ್ತೀವಿ? ಹೌದು. ನಾವು 1 ಎಕರೆಗೆ ಸಸಿ ಮಡಿ ನಾವು ಮಾಡಬೇಕು ಅಂದಾಗ 3 ಗುಂಟೆ ಪ್ರದೇಶದಲ್ಲಿ ನಾವು 25 ಅಡಿ 4 ಅಡಿ ಬೆಡ್ ಮಾಡ್ಕೊಂಡೇ ಮಾಡಿರ್ತೀವಿ. ಸೊ ಹಾಗಾಗಿ ಇದನ್ನ ಒಂದು ಬಂದು ನೋಡ್ಬೋದು, ನಿಮ್ಮ ಹತ್ರ ನೋಡ್ಬೋದು ಸರ್. ಈಗ ಆಲ್ರೆಡಿ ಬಿತ್ತನೆ ಬೀಜದ ಒಂದು ಬಿತ್ತನೆ ಕಾರ್ಯಕ್ರಮ ಶುರು ಆಗಿದೆ, ಇವಾಗ ನಡೀತಾ ಇದೆ. ಆಸಕ್ತಿ ಇರ್ತಕ್ಕಂಥ ರೈತರು, ಯಾಕೆಂದ್ರೆ ಈಗ ಅವ್ರು ಬಂದಾಗ ಈಗ ನನ್ನ ಮುಂದೆ ಬಿತ್ತನೆ ಮಾಡು ಅಂತಂದ್ರೆ ಅದು ಕಷ್ಟ ಆಗುತ್ತೆ ನಮಗೆ, ಯಾಕೆಂದ್ರೆ ನಮ್ದೇ ಆಕ್ಟಿವಿಟಿಗಳು ನಡೀತಾ ಇರುತ್ತೆ. ಬಟ್ ಒಂದ್ ದಿವಸ ಮುಂಚೆ ಅಥವಾ ಆಸಕ್ತಿ ಇದ್ದಾಗ ಫೋನ್ ಮಾಡ್ಕೊಂಡ್ರೆ ನಾವು ಇಂಥ ದಿವಸ ಬನ್ನಿ, ಅಂಥ ದಿವಸ ಬಿತ್ತನೆ ಇರುತ್ತೆ, ನೀವು ಅವಾಗ ನೋಡ್ಬೋದು ಅನ್ನೋ ಮಾಹಿತಿಯನ್ನು ನಾವು ತಿಳಿಸ್ಬೋದು. ಮತ್ತು ಇನ್ನು ಗೊಬ್ಬರದ ಪ್ರಮಾಣ, ಸೊ ನಮ್ಮ ಎಷ್ಟೊಂದು ಜನ ರೈತರಿಗೆ ಈ ಗೊಬ್ಬರನ ಕ್ಯಾಲ್ಕುಲೇಟ್ ಮಾಡೋದೇ ಅವ್ರಿಗೆ ಒಂದು ಅದರ ಜ್ಞಾನ ಸ್ವಲ್ಪ ಕಡಿಮೆ ಇದೆ. ಸೊ ಶಿಫಾರಸ್ ಮಾಡಿರ್ತಕ್ಕಂಥ ಪ್ರಮಾಣ 1 ಎಕರೆಗೆ 100 kg ಸಾರಜನಕ, 50 kg ರಂಜಕ ಮತ್ತು 50 kg ಪೊಟ್ಯಾಷ್. ಇದರಲ್ಲಿ ಒಂದು ನಾಟಿ ಟೈಮಲ್ಲಿ ರಂಜಕ ಮತ್ತು ಪೊಟ್ಯಾಷ್ನ ಪೂರ್ತಿ ಕೊಟ್ಟು ಈ ಸಾರಜನಕನ ಅರ್ಧ ಮಾತ್ರ ಕೊಟ್ಟಿರ್ತೀವಿ, 50% ಕೊಟ್ಟಿರ್ತೀವಿ. ಇನ್ನು ರಿಮೈನಿಂಗ್ ಉಳಿಕೆ ಆದಂಥ 50% ಸಾರಜನಕನ ಮೊದಲನೇ ಕಳೆ ಆದಮೇಲೆ ಮತ್ತು 2ನೇ ಕಳೆ ಆದಮೇಲೆ 25% ರೂಪದಲ್ಲಿ ನಾವು ಕೊಟ್ಟಿರ್ತೀವಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ರೈತರು ಸಾಮಾನ್ಯವಾಗಿ ಯೂರಿಯಾ ಹಾಕ್ತಾರೆ ಮತ್ತು ಇದನ್ನು ಯಾವುದು ಫಾಸ್ಫರಸ್ಸು ಹಾಕ್ತಾರೆ.
ಬಟ್ ಪೊಟ್ಯಾಷನ್ನು ಸೇರಿಸೋಂಥದ್ದು ಸ್ವಲ್ಪ ಕಡಿಮೆ ಆಗಿದೆ. ಈ ಪೊಟ್ಯಾಷ್ ಸೇರಿಸೋದು ತುಂಬ ಅನಿವಾರ್ಯ. ಯಾಕೆಂತಂದರೆ ಈ ಪೊಟ್ಯಾಷ್ ಸೇರಿಸೋದ್ರಿಂದ ಒಂದು ಈ ಭತ್ತ ಬೀಳತಕ್ಕಂಥದ್ದು ಅಂದರೆ ಲಾಡ್ಜಿಂಗ್ ಅಂತ ಹೇಳ್ತೀವಲ್ಲ, ಆ ಲಾಡ್ಜಿಂಗು ಕಡಿಮೆ ಆಗುತ್ತೆ. ಮತ್ತು ಪೊಟ್ಯಾಷ್ ಕೊಡೋದ್ರಿಂದ ಈ ಒಂದು ರೋಗ ನಿರೋಧಕತೆಯನ್ನು ಕೂಡ ನಮಗೆ ಉತ್ತಮವಾಗಿ ಬರುತ್ತೆ. ಮತ್ತು ಈವನ್ ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂಥ ರೈತರುಗಳು ಕೂಡ ಈ ನಮ್ಮಲ್ಲಿ ಈ ಬಯೋಫರ್ಟಿಲೈಸರ್ಸ್ ಇದ್ದಾವೆ, ಏನು ಜೈವಿಕ ಗೊಬ್ಬರಗಳು ಅಂತ ಏನು ಕರಿತೀವಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಬ್ಯಾಸಿಲಸ್ ಮೆಗಾಥಿರಿಯಮ್ ಇದೆ, ಮತ್ತು ಅಜೋಸ್ಪೈರಿಲಮ್ ಇದೆ, ಅಜೋಟೋಬ್ಯಾಕ್ಟರ್ ಇದೆ. ನಮ್ಮಲ್ಲೇ ಕೂಡ ಇದನ್ನ ಒಂದು ಉತ್ಪತ್ತಿನೂ ಕೂಡ ಮಾಡ್ತಾರೆ, ಪ್ರೊಡಕ್ಷನ್ ಆಗುತ್ತೆ. VC ಫಾರಮ್ಗೆ ಬಂದರೆ ಈ ಒಂದು ಬಯೋಫರ್ಟಿಲೈಸರ್ಗಳನ್ನೂ ಕೂಡ ತೊಗೊಂಡೋಗ್ಬೋದು. ಇವನ್ನ ಮುಖ್ಯ ಭೂಮಿಗೂ ಸೇರಿಸ್ಬೋದು, ಮತ್ತು ಬೀಜೋಪಚಾರ ಮಾಡೋದ್ರಿಂದನೂ ಸೇರಿಸ್ಬೋದು. ಮತ್ತು ಇದ್ರ ಒಂದು ಲಿಕ್ವಿಡ್ ಫಾರ್ಮುಲೇಷನ್ಸ್ ಬರುತ್ತೆ ಎಲ್ಲ ಒಂದು ದ್ರಾವಣ ರೂಪದಲ್ಲಿ, ಅದನ್ನು ಕೂಡ ಸಿಂಪಡಣೆ ಮಾಡೋದ್ರಿಂದನೂ ಕೂಡ ಒಂದು ಉತ್ತಮ ಬೆಳೆಯನ್ನು ನಾವು ಪಡ್ಕೋಬೋದು. ಹೆಚ್ಚಿನ ಮಾಹಿತಿಯನ್ನು ನೀವು ಭೇಟಿ ಮಾಡಿ ತಿಳ್ಕೊಳ್ಳಿ. ಮತ್ತು ಇನ್ನೊಂದು ನಾನು ಕಡ್ಡಾಯವಾಗಿ ಹೇಳಬೇಕಾಗಿರೋದು ಏನಂತಂದರೆ ಬೀಜೋಪಚಾರ. ಸೊ ಸಾಮಾನ್ಯವಾಗಿ ಪ್ರತಿ ಬ್ಯಾಗು ನೀವು ಬಿತ್ತನೆ ಬೀಜ ತಗೊಂಡಾಗ ಅದರೊಳಗಡೆ ಒಂದು ಪ್ಯಾಕೆಟಲ್ಲಿ ಒಂದು ಪೌಡ್ರ್ ಕೊಟ್ಟಿರ್ತಾರೆ. ಸೊ ಸಾಮಾನ್ಯವಾಗಿ ರೈತರು ಅದನ್ನು ಬಿಸಾಕ್ಬಿಡ್ತಾರೆ, ಇಲ್ಲಾಂದರೆ ಸುಮ್ಮನೆ ಆ ಒಣ ಬೀಜದ ಮೇಲೆ ಅದನ್ನು ಪ್ಯಾಕೆಟ್ ಓಪನ್ ಮಾಡಿ ಚೆಲ್ತಾರೆ. ಆ ರೀತಿ ಮಾಡಬಾರ್ದು. ಸೊ ಬೀಜೋಪಚಾರವನ್ನು ನಾವು ಬಿತ್ತನೆ ಬೀಜನ ನೆನೆಸಿರ್ತೀವಲ್ಲ, ಅದನ್ನು ತೆಗೆದು ಆ ತೇವ ಇರ್ತಕ್ಕಂಥ ಬೀಜಕ್ಕೆ 1 kgಗೆ 4 ಗ್ರಾಮ್ನಂತೆ ಈ ಕಾರ್ಬೆಂಡಜಿಮ್ ಪೌಡ್ರನ್ನ ನಾವು ಮಿಕ್ಸ್ ಮಾಡಿ ಅದನ್ನು ನೆರಳಲ್ಲಿ ಒಣಗಾಕಿ ಆಮೇಲೆ ನಾವು ಬಿತ್ತನೆ ಮಾಡ್ಕೋಬೇಕು. ಯಾಕೆ ನಾವು ಬೀಜೋಪಚಾರ ಮಾಡಬೇಕು ಅಂದರೆ, ಈಗ ಪರ್ಟಿಕ್ಯುಲರ್ಲಿ ಈಗ KMP 220 ಹೇಳಿದೆ ಹೊಸ ತಳಿ. ಸೊ ಹೊಸ ತಳಿ ಆದರೂ ಕೂಡ ಹಳೆ ಜ್ಯೋತಿಗಾಗ್ಬೋದು, ಹೊಸ ಮಂಡ್ಯ ಜ್ಯೋತಿಗಾಗ್ಬೋದು, ಎರಡರಲ್ಲೂ ಊದುಬತ್ತ ಅನ್ನೋಕ್ಕಂಥ ರೋಗ ಕಡ್ಡಾಯವಾಗಿ ಬಂದೇ ಬರುತ್ತೆ. ಈ ಒಂದು ರೋಗಕ್ಕೆ ನಿರೋಧಕತೆಯನ್ನು ಇಲ್ಲಿವರೆಗೂ ಪ್ರಪಂಚದಲ್ಲಿ ಎಲ್ಲೂ ತರಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಒಂದೇ ಒಂದು ಮಾರ್ಗ ಇದಕ್ಕೆ ನಾವು ಈ ಒಂದು ರೋಗವನ್ನು ತಡೆಗಟ್ಟಬೇಕು ಅಂತಂದರೆ ಬೀಜೋಪಚಾರ ಮಾಡೋದ್ರಿಂದ ನಾವು ಈ ಒಂದು ರೋಗದ ಒಂದು ಬಾಧೆಯನ್ನು ನಾವು ತಡೆಗಟ್ಬೋದು. ಮತ್ತು ಸೂಕ್ತವಾದ ಕಳೆನಾಶಕವನ್ನು ಬಳಸ್ಕೊಳ್ಳಿ. ಕಳೆ ಒಂದು ಬಾಧೆ ತುಂಬ ಜಾಸ್ತಿ ಇದೆ. ಇದರಲ್ಲಿ ಪ್ರೀ ಎಮರ್ಜೆಂಟ್ ಅಂದರೆ ಮೊಳಕೆ ಪೂರ್ವ ಮತ್ತು ಮೊಳಕೆ ಆದ ನಂತರದ ಕಳೆಯ ಬೀಜದ ಮೊಳಕೆಯಾದ ನಂತರದ ಒಂದು ಕಳೆ ಔಷಧಿಗಳು ಕೂಡ ಇದ್ದಾವೆ. ಸೊ ನಮ್ಮಲ್ಲಿ ನೀವು ಭೇಟಿ ಮಾಡಿದ್ರೆ ಇದು ಎಲ್ಲ ಒಂದು ಮಾಹಿತಿಯನ್ನು ತಾವು ಸಂಕ್ಷಿಪ್ತವಾಗಿ ಪಡ್ಕೊಂಡು ನಮ್ಮ ಒಂದು ಈ ನವೆಂಬರ್ ಕೊನೆಯ ಭಾಗದಲ್ಲಿ ಏನು ಕೃಷಿ ಮೇಳ ಆಯೋಜನೆ ಮಾಡಿದ್ದೀವಿ ಅದರ ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ನಿಮ್ಮಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ನೀವು ಮಾಡ್ಕೊಂಡಿರ್ತೀರ ಅಲ್ವಾ ಸರ್? ಎಸ್ ಸರ್. ಮಾಡಿದ್ರೆ ಯಾವ್ಯಾವ ತಿಂಗಳು ಜುಲೈಯಲ್ಲಿ ಏನು ಮಾಡ್ತೀರಿ, ಆಗಸ್ಟಲ್ಲಿ ಏನು ಮಾಡ್ತೀರಿ, ಸೆಪ್ಟೆಂಬರಲ್ಲಿ ಏನು ಮಾಡ್ತೀರಿ, ಹೌದು, ಅಕ್ಟೋಬರಲ್ಲಿ ಏನು ಮಾಡ್ತೀರಿ? ಸೊ ತಾವು ಹೇಳೋದು ಒಂದ್ಸರಿ ನಿಮಗೆ ಕರೆ ಮಾಡಿಕೊಂಡು ಬಂದರೆ ಉತ್ತಮ. ಹೌದು, ಯಾಕೆಂತಂದ್ರೆ ಇಲ್ಲಿ ನಾವೇನಾಗಿರುತ್ತೆ ಸರ್, ನಮ್ಮ ಒಂದು ಈ ಕ್ಯಾಲೆಂಡರ್ ಆಫ್ ಆಕ್ಟಿವಿಟೀಸ್ ಕೃಷಿ ಮೇಳಕ್ಕೆ ಅನುಗುಣವಾಗಿ ನಾವು ಮಾಡ್ಕೊಂಡಿರ್ತೀವಿ. ಸೊ ಒಂದೊಂದು ಬೆಳೆ ಒಂದೊಂದು ತಳಿ ಬೇರೆ ಬೇರೆ ಯಾವುದೋ ಆಗಿರ್ತವೆ. ಸೊ ಹಾಗಾಗಿ ನಾವು ಎಲ್ಲನೂ ಒಟ್ಟಿಗೆ ಮಾಡಿರೋದಿಲ್ಲ, ಬೇರೆ ಬೇರೆ ದಿವಸಗಳಲ್ಲಿ ನಾವು ಇದನ್ನು ಶೆಡ್ಯೂಲ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಅವ್ರು ಕರೆ ಮಾಡಿದ್ರೆ ಆ ಒಂದು ಬೆಳೆ ಮತ್ತು ಅದರಲ್ಲಿ ಸೂಕ್ತವಾದಂಥ ತಳಿ ಅದರ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಬೇಕಂದ್ರೆ ನಮ್ಮ VC ಫಾರಮ್ಗೆ ಬರೋಕ್ಕೆ ಹೇಳ್ಬೋದು. ಅಂದರೆ ಏಕಾಏಕಿ ನೇರವಾಗಿ ಬರಬೇಡಿ, ಒಂದ್ಸರಿ ಮಾಹಿತಿ ಪಡ್ಕೊಳ್ಳಿ. ಹೌದು, ಕರೆ ಮಾಡಿ ಆಕ್ಟಿವಿಟೀಸ್ ಬಗ್ಗೆ ತಿಳಿದು ನಂತರ ಬಂದರೆ ಭಾಳ ಒಳ್ಳೇದು ಅಂತ. ಹೌದು, ಅವಾಗಲೂ ಬನ್ನಿ. ಮತ್ತು ಕೃಷಿ ಮೇಳ ಟೈಮಲ್ಲೂ ಕೂಡ ಎಲ್ಲರೂ ಬಂದು ಅವಾಗ ಎಲ್ಲ ಸಂಪೂರ್ಣವಾಗಿ ಅವಾಗ ಬೆಳೆ ಬೆಳೆದು ನಿಂತಿರುತ್ತೆ. ಅದು ಟೆಸ್ಟಿಂಗ್ ಟೈಮ್ ಅಲ್ವಾ, ನೀವು ಹೇಗೆ ಬೆಳೆದಿದ್ದೀರಿ ಅನ್ನೋದನ್ನ ಹೌದು ಅಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ. ಹೌದು ಅಲ್ವಾ? ಸೊ ನಾನು ಹೇಗೆ ಬೆಳಿಬೋದಿತ್ತು, ಇಲ್ಲಿ ಹೇಗೆ ಬೆಳೆದಿದ್ದಾರೆ, ಇಲ್ಲಿ ಚೆನ್ನಾಗಿ ಬಂದಿದೆ ಅಂತಂದ್ರೆ ನಾನೇನ್ ಮಾಡಿಲ್ಲ, ಅಥವಾ ನಾನೇ ಚೆನ್ನಾಗಿ ಮಾಡಿದ್ದೆ ಅಂದ್ರೆ ಇಲ್ಲಿ ಇವ್ರೇನ್ ಮಾಡಿರಲ್ಲ ಅನ್ನೋದನ್ನು ಕೂಡ ಪರಸ್ಪರ ಚರ್ಚೆ ಮಾಡಬಹುದು ಸರ್, ಮಾಡಬಹುದು. ಡಾಕ್ಟ್ರೇ, ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ನಿಧಾನವಾಗಿ ಹೇಳ್ಬಿಡಿ. ಓಕೆ, 997457575007. ಇನ್ನೊಮ್ಮೆ 997457575007. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರೆ. 997457575007. ಒಳ್ಳೆಯದು ಡಾಕ್ಟರ್ ದೀಪಕ್. ಇದುವರೆಗೂ ಭತ್ತದ ಬೇಸಾಯ, ತಳಿಗಳು, ಹಾಗೆ VC ಫಾರಮಲ್ಲಿ ನಡೆಯೋ ಚಟುವಟಿಕೆಗಳು ಈ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸುಧಾರಿತ ಭತ್ತದ ತಳಿಗಳು ಮತ್ತು ಬೇಸಾಯವನ್ನು ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ CA ದೀಪಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರಾಗಿ ಮತ್ತು ಸಿರಿಧಾನ್ಯಗಳ ಸುಧಾರಿತ ತಳಿಗಳನ್ನು ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ
ಡಾಕ್ಟರ್ ಆರ್ ನಂದಿನಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.